श्रीनिवासे तिश्रेष्ठदया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि निस्तात्मीयभरं वरप्रदगुरौ वैराग्यभाग्योरधो वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्थितनियं शयोनिधे श्रीनिधेः वन्दे साधुकटाक्षकेणिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्य भक्ति परिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्ग श्रीवास योगी गुरुणार्पितभारमीशे भक्त्यादिपूर्णवरदारिकृपात्तचिह्नं श्री श्रीनिवासमुनिवर्यमहं प्रपद्ये श्रीनारायण योगीन्द्रवरदारिकृपाश्रयं मृगेशपादविनुतं श्रीनिवासमुनिं भजे श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि मेने अस्मद्गुरोर्भगवतोऽस्यदेकसिन्धो रामानुजस्य चरणौ शरणं प्रपद्ये विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेष्टकृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वम् हस्तामविगताङ्गतं यस्य सारस्वतस्रोतोऽकुलामोदवासितं श्रुतीनां श्रमायालं शठारिन्दमुपास्महे वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः समन्त्रितजगद्धिताम् अनुग्रहमयीं वन्दे नित्यमज्ञातनिग्रहां समप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रसे स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिगृढोद्गीतानामदर्शेदं च सा निगमपरिषन्नेदीयां संनिरामयमाशें जननपदवी यातायातश्रमापहरां धियं जनेतु समे देवः श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकां श्रीमते रामानुजाय नमः। ನಿಯಮಾತಿಕ್ರಮಣೆ ದಂಡಂ ಕುರ್ವತಾಂ ದಂಡೋಹಂ ಈ ವಿಭೂತಿ ಎಲ್ಲ ಹೇಳ್ತಿರುವಾಗ ಹಿಂದಿನ ಶ್ಲೋಕದಲ್ಲಿ ಉಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಂ ಉಶನಾ ಕವಿಃ ಅಂತ ಹೇಳಿ ಈ ಶ್ಲೋಕದಲ್ಲಿ ಈಗ ದಂಡಃ ದಮಯತಾಮಸ್ಮಿ ಅಂತ ಹೇಳಿ ದಂಡವೇ ಅಂತ ಹೇಳಿದ್ರೆ ಯಾರ್ಯಾರು ನಿಯಮವನ್ನ ಉಲ್ಲಂಘನೆ ಮಾಡ್ತಾರೋ ಅವರಿಗೆಲ್ಲ ಯಾವ ಒಂದು ದಂಡನೆಯನ್ನು ಒಬ್ಬರು ಕೊಡೋರು ಇರ್ತಾರೆ. ಆ ಕೊಡೋರ ದಂಡ ಯಾವುದು ಕೊಡ್ತಾರೋ ಆ ದಂಡವು ನಾನಾಗಿದ್ದೇನೆ ಅಂತ ಅರ್ಥ. ಯಾವ ಶಿಕ್ಷೆ ಕೊಡ್ತಾರೋ ಅದುವೇ ನಾನಾಗಿದ್ದೇನೆ ಅಂತ ಹೇಳ್ಬಿಟ್ಟು ನಿಯಮವನ್ನು ಅತಿಕ್ರಮ ಮಾಡಿದವರು ಮಾತ್ರದ ವಿಷಯದಲ್ಲಿ, ನಿಯಮವನ್ನು ಅತಿಕ್ರಮ ಮಾಡದೇ ಹೋದ ವಿಷಯದಲ್ಲಿ ಇದು ಯಾರು ದಂಡ್ಯರಲ್ಲವೋ ಅವರ ವಿಷಯವನ್ನು ಹೇಳಲ್ಪಟ್ಟಿಲ್ಲ ಅನ್ನೋದು ಹೇಳಲು. ಹಾಗೆಯೇ ವಿಜಿಗೀಷತಾಂ ನೀತಿ ಅಸ್ಮಿ, ಜಯವನ್ನು ಮಾಡಬೇಕು ಅಂದರೆ ಒಬ್ಬ ರಾಜನು ಹೋಗಿ ಒಂದು ಉಪಾಯವನ್ನು ಮಾಡಿ ಒಂದು ರಾಜನೀತಿಯನ್ನು ಉಪಯೋಗಿಸಿಕೊಂಡು ಅವನ ವೈರಿಗಳನ್ನೆಲ್ಲ ಜಯಿಸ್ತಾನೆ. ಆವಾಗ ಅವನು ಯಾವ ಒಂದು ಉಪಾಯವನ್ನು ಮಾಡ್ತಾನೋ ಅದು ನಾನೇ ಆಗಿದ್ದೇನೆ ಅಂತ ಹೇಳಿ ವಿಜಿಗೀಷುಣಾಂ ಜಯ ಉಪಾಯಭೂತ ನೀತಿ ಅಸ್ಮಿ, ಆ ನೀತಿಯು ನಾನೇ ಆಗಿದ್ದೇನೆ. ಅದರಲ್ಲಿ ವಿಭೂತಿಯು ಅಲ್ಲಿ ಕಂಡು ಬರೋದು ಯಾವ ರೀತಿಯ ಉಪಾಯವನ್ನು ಮಾಡಿ ಗೆಲ್ತಾರೆ ಅವರು, ಅದು ಅಲ್ಲಿ ಪ್ರಧಾನವಾದದ್ದು. ಗುಹ್ಯಾನಾಂ ಸಂಬಂಧಿಸು ಗೋಪನೇಶು ಮೌನಮಸ್ಮಿ, ಮೌನಂ ಚೈವಾಸ್ಮಿ ಗುಹ್ಯಾನಾಂ ಅಂತ ಹೇಳೋದು. ಅದರಲ್ಲಿ ಒಂದು ವಿಶೇಷವಾದ ಅರ್ಥ ಇದೆ. ಗುಹ್ಯವಾದ ವಿಷಯಗಳಲ್ಲಿ ಇವಾಗ ಮಂತ್ರಂ ಯತ್ನೇನ ಗೋಪಯೇತ್ ಅಂತ ಹೇಳುವಾಗ ಪ್ರಯತ್ನ ಪಟ್ಟು ಮಂತ್ರವನ್ನ ನಾವು ರಕ್ಷಣೆ ಮಾಡಬೇಕು, ಆ ವಿಷಯದಲ್ಲಿ ಮೌನವಾಗಿರ್ಬೇಕು ಅಂತ ಹೇಳಲ್ಪಟ್ಟಿದೆ. ಅಂತಹ ವಿಷಯಗಳಲ್ಲಿ ಮೌನವನ್ನು ಆಚರಿಸ್ತಾರಲ್ಲ, ಆ ಮೌನವು ನಾನಾಗಿದ್ದೇನೆ. ಯಾವುದನ್ನು ನಾವು ರಕ್ಷಣೆ ಮಾಡಬೇಕೋ ಅವುಗಳ ವಿಷಯದಲ್ಲಿ ಮೌನವನ್ನು ಆಚರಿಸಬೇಕು ಅಂತ ಹೇಳಿರೋದು, ಅದು ನಾನಾಗಿದ್ದೇನೆ. ಜ್ಞಾನವತಾಂ ಜ್ಞಾನಂ ಚ ಅಹಂ, ಯಾರು ತಿಳಿಯುವವರಲ್ಲಿ ಅವರ ಜ್ಞಾನವು ನಾನೇ ಆಗಿದ್ದೇನೆ ಅಂತ ಹೇಳಿ ಇದೆಲ್ಲ ಅವನ ವಿಭೂತಿಗಳನ್ನು ತಿಳಿಸೋದು.
ಅದನ್ನ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ತಾತ್ಪರ್ಯ ಚಂದ್ರಿಕೆಯಲ್ಲಿ. ನಿಯಮಾತಿಕ್ರಮಣೆ ಇತಿ ದಂಡಯೋಗ್ಯತ್ವ ಕಥನಂ ಅಂತ ಹೇಳೋದು. ದಂಡನೆಗೆ ಯೋಗ್ಯವಾಗಿರುವಂತಹ ಯೋಗ್ಯತೆ ಉಳ್ಳಂತಹದ್ದು ಅಂತಹದ್ದು. ನಿಯಮಾತಿಕ್ರಮಣೆ ಅಂದ್ರೆ ದಂಡನೆಗೆ ಯಾರು ಯೋಗ್ಯರೋ ಅವರ ವಿಷಯವನ್ನು ಮಾತ್ರ ಇಲ್ಲಿ ಹೇಳಲ್ಪಡುತ್ತೆ ಅಂತ ಹೇಳಿದ್ದು. ಅದಂಡ್ಯ ವಿಷಯ ದಂಡಸ್ಯ ಅತಿಶಯನ ನರಕ ಹೇತುತ್ವಾತ್. ಯಾರನ್ನು ದಂಡನೆ ಮಾಡಬಾರ್ದು ಅವರನ್ನ ದಂಡನೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನರಕಕ್ಕೆ ಕಾರಣ, ದಂಡನೆಗೆ ಅದು ದೋಷವಾಗುತ್ತೆ. ಅದರಿಂದ ಅದನ್ನ ಇಲ್ಲಿ ಹೇಳಲ್ಪಡ್ತಾ ಇಲ್ಲ. ನಿಯಮವನ್ನು ಅತಿಕ್ರಮ ಮಾಡಿದವರ ವಿಷಯದಲ್ಲಿ ಯಾವ ಒಂದು ದಂಡನೆ ಕೊಡಲ್ಪಡುತ್ತೋ ಅದು ನಾನಾಗಿದ್ದೇನೆ ಅಂತ ಇಲ್ಲಿ ಅರ್ಥ. ನೀತಿರಸ್ಮಿ ನೀತಿಮತಾಂ ಇತಿ ವಕ್ತವ್ಯಂ ಜಿಗೀಷತಾಂ ಇತಿ ಅನೇನ ತು ಕೀದೃಶಃ ಅನ್ವಯಃ ಇತ್ಯತ್ರಾಹ ವಿಜಿಗೀಷೂಣಾಂ ಜಯ ಉಪಾಯಭೂತ ನೀತಿ ಅಂತ ಹೇಳ್ಬೇಕು. ಯಾರು ಗೆಲ್ಲಬೇಕು ಅಂತ ಇದ್ದಾರೋ ಅವರ ವಿಷಯದಲ್ಲಿ, ಒಂದು ನಿಮಿಷ, ಡಾಕ್ಯುಮೆಂಟ್ ಇವಾಗ ಲೋಡ್ ಆಗ್ತಾ ಇದೆ. ಸಮ್ ರ್ಯಾಂಡಮ್ ಪ್ರಾಬ್ಲಮ್ ಇತ್ತು ಅಂತ ಕಾಣುತ್ತೆ. ಅದೇ ಇವಾಗ ಲೋಡ್ ಆಗಿದೆ. ಸೊ ಏನೋ ರ್ಯಾಂಡಮ್ ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ, ಆಮೇಲೆ ನೋಡ. ಟೆಕ್ನಿಕಲ್. ನಿಯಮಾತಿಕ್ರಮಣೆ ಇತಿ ದಂಡಯೋಗ್ಯತ್ವ ಕಥನಂ ಅದಂಡ್ಯ ವಿಷಯ ದಂಡಸ್ಯ ಅತಿಶಯನ ನರಕ ಹೇತುತ್ವಾತ್. ಯಾರು ದಂಡನೆ ಮಾಡೋಕ್ಕೆ ಯೋಗ್ಯರಲ್ಲವೋ ಅವರ ವಿಷಯದಲ್ಲಿ ಒಬ್ಬನು ರಾಜ ದಂಡನೆ ಮಾಡಿದ್ರೆ ಅವನಿಗೆ ನರಕ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಯಾರು ನಿಯಮವನ್ನು ಅತಿಕ್ರಮ ಮಾಡ್ತಾರೋ ಅವರ ವಿಷಯದಲ್ಲಿ ಯಾರಿಗೆ ದಂಡನೆ ಮಾಡ್ತಾರಲ್ಲ ಅವರು ಮಾಡುವ ಆ ದಂಡನೆ ಅನ್ನುವುದು ನಾನಾಗಿದ್ದೇನೆ. ನೀತಿರಶ್ಮಿ ನೀತಿಮತಾಂ ಅಂತ ಹೇಳಲಿಲ್ಲ, ಜಿಗೀಷತಾಂ ಇತ್ಯನೇತು ಕೀದೃಶಿ ಜಿಗೀಷೂಣಾಂ ಜಯ ಉಪಾಯಭೂತ ನೀತಿ. ನೀತಿಯನ್ನು ಉಳ್ಳವರ ನೀತಿ ಅಂತ ಹೇಳಲಿಲ್ಲ, ಜಯಿಸಲು ಯಾವ ನೀತಿಯನ್ನು ಮಾಡ್ತಾರೋ ಅದು ನಾನು ಅಂತ ಹೇಳಿ ಅದು ಬುದ್ಧಿ ವ್ಯಾಪಾರ ವಿಶೇಷವನ್ನ ತಿಳಿಸುತ್ತೆ. ಲೋಕವಿದಿತಸ್ಯ ವಾಂಗ್ ನಿಯಮನ ರೂಪಸ್ಯ ಮೌನಸ್ಯ ಗುಹ್ಯತ್ವ ಅಭಾವಾತ್ ನ ನಿರ್ಧಾರಣಂ ಉಚಿತಂ. ಇಲ್ಲಿ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಅಂತ ಹೇಳಿದಲ್ಲಿ ಗುಹ್ಯವಾಗಿ ಇಡಬೇಕಾದ ವಿಷಯಗಳಲ್ಲಿ ಮೌನವು ನಾನಾಗಿದ್ದೇನೆ ಅಂತ ನಿರ್ಧಾರಣಾರ್ಥವಿದೆ ಇದರಲ್ಲಿ. ಯಾವ ಲೋಕದಲ್ಲಿ ಯಾವುದು ಪ್ರಸಿದ್ಧವಾಗಿದೆ ಅಂತ ಹೇಳಿದ್ರೆ ನಾವು ಮಾತಾಡದೇ ಇರೋದು ಮೌನ ಅಂತ ಹೇಳ್ತೀವಿ. ಮೌನವಾಗಿರ್ಬೇಕು ಅಂದ್ರೆ ಮಾತಾಡದೇ ಇರೋದು ಅಂತ ಅರ್ಥ. ಆ ಮೌನವು ಇಲ್ಲಿ ಹೇಳಲ್ಪಟ್ಟಿಲ್ಲ, ಮೌನಂ ಚೈವಾಸ್ಮಿ ಅನ್ನೋದು. ಆದರೆ ಗುಹ್ಯಾನಾಂ ಅಂತ ಹೇಳಿರೋದ್ರಿಂದ ಆ ಮೌನಕ್ಕೆ ಗುಹ್ಯತ್ವ ಅನ್ನೋದಿಲ್ಲ. ನಾವು ಸುಮ್ಮನೆ ಮಾತಾಡದೇ ಇರಬಹುದು ಒಂದು ಕೆಲವು ಕಾಲ, ಅದು ಮೌನ ಅಂತ ಹೇಳಲ್ಪಡುತ್ತೆ. ಆದರೆ ಅದು ಸಾಮಾನ್ಯವಾಗಿ ಮಾಡುವಂತಹ ಮೌನವೇ ಹೊರತು ನಿರ್ಧಾರಣಾರ್ಥಕವಲ್ಲ ಅದು. ಆದ್ದರಿಂದ ಇಲ್ಲಿ ಮೌನ ಶಬ್ದಸ್ಯ ಆತ್ಮವಿದ್ಯಾದಿ ವಿಷಯತ್ವೇತು ಪ್ರಸಿದ್ಧಿ ತ್ಯಾಗ ಸ್ಯಾತ್. ಆತ್ಮವಿದ್ಯಾದಿ ವಿಷಯದಲ್ಲಿ ಮೌನ ಅದು ಹೇಳಬೇಕಾಗಿಲ್ಲ, ಅದು ಎಲ್ಲ ಇದು. ಆದರೆ ಗುಹ್ಯವಾಗಿ ಇಡಬೇಕಾದ ವಿಷಯ ಗುಹ್ಯ ಧರ್ಮತ್ವಂ ನಚ ಗುಹ್ಯ ಧರ್ಮತ್ವವು ಮೌನಸ್ಯ. ಮೌನಕ್ಕೆ ಗುಹ್ಯವಾದ ಒಂದು ಮುಖ್ಯ ಗೋಪನ ಮಾಡುವುದು ಅನ್ನುವ ಧರ್ಮವಿಲ್ಲ ಮೌನಕ್ಕೆ. ಆದ್ದರಿಂದ ಸತ್ವಂ ಸತ್ವವತಾಂ ಇತಿವತ್ ಅಂತ ಹೇಳಿಬಿಟ್ಟು ಆ ರೀತಿ ಹೇಳಬೇಕು ಅಂತ ಹೇಳಿ ಸಂಬಂಧಿಷು ಗೋಪನೇಶು ಮೌನಂ ಅಂತ ಹೇಳಿ ಅದಕ್ಕೆ ಸ್ವಾಮಿ ದೇಶಿಕನ್ ಉದಾಹರಣೆ ಕೊಡ್ತಾರೆ. ಗುಹ್ಯಾನ ಗೋಪನೀಯ ಮೌನಸ್ಯ ಚ ಅಷಡ್ಕರಣ ಮಂತ್ರಣಾದಪಿ ಗೋಪನೋಪಾಯತ್ವಂ ಸಂಪ್ರತಿಪನ್ನಂ ಅಂತ ಹೇಳುದು. ಮೌನ ಅಂತ ಹೇಳಿದ್ರೆ ಯಾವುದು ರಹಸ್ಯವಾಗಿಡಬೇಕೋ ಆ ವಿಷಯದಲ್ಲಿರುವ ಮೌನ ಅಂತ ಹೇಳಿದ್ರೆ ಎಲ್ಲರಿಗೂ ಅದು ಹೇಳೋದಿಲ್ಲ. ಈಗ ಮಂತ್ರಂ ಯತ್ನೇನು ಗೋಪಯೇತ್ ಅಂದರೆ ಅದನ್ನು ಅಷಟ್ಕರಣವಾಗಿ ಉಪದೇಶ ಮಾಡಬೇಕು ಅಂತ ಹೇಳಿದೆ. ಮಂತ್ರಗಳನ್ನು ಅಷಟ್ಕರಣ ಅಂದರೆ 6 ಕಿವಿಗಳು ಇರಬಾರ್ದು, ಅಂದರೆ 4 ಇರಬೇಕು, ಇಬ್ಬರೇ ಇರಬೇಕು ಅಂತ. ಆಚಾರ್ಯ ಶಿಷ್ಯರು, ಒಬ್ಬ ಶಿಷ್ಯ ಆಚಾರ್ಯನು ಇಬ್ಬರೇ ಇರುವಾಗ ಮಂತ್ರೋಪದೇಶ ಮಾಡ್ತಾರೆ. ಒಬ್ಬೊಬ್ರಿಗೂ ಮಂತ್ರೋಪದೇಶವನ್ನು ಬೇರೆ ಬೇರೆಯಾಗಿ ಮಾಡ್ತಾರೆ. ಹಾಗೆ ಮಾಡಬೇಕು ಅಂತ ನಿಯಮವಿದೆ. ಆದ್ದರಿಂದ ಇದು ಅಷಟ್ಕರಣ ಅಂತ ಹೇಳಲ್ಪಟ್ಟಿದೆ. 6 ಕಿವಿ ಇರಬಾರ್ದು ಅಂತ ಅರ್ಥ, ಅಂದರೆ ಇಬ್ಬರೇ ಇರಬೇಕು.
ಅದಕ್ಕೂ ಮೌನ ಅಂತಲೇ ಅರ್ಥ. ಯಾಕೆ ಅಂದರೆ ಈ ರೀತಿ ಉಪದೇಶ ಮಾಡೋದರಿಂದ ಅದನ್ನು ರಕ್ಷಣೆ ಮಾಡಿದ ಹಾಗಾಗುತ್ತೆ. ಆದ್ದರಿಂದ ಅದು ಆ ವಿಷಯದಲ್ಲಿ ಮಂತ್ರಂ ಯತ್ನೇನ ಗೋಪಯೇತ್ ಮುಖ್ಯವಾಗಿ ಇಡಬೇಕಾದ ವಿಷಯದಲ್ಲಿ, ಅಂತಹ ವಿಷಯದಲ್ಲಿಯೂ ಕೂಡ ಗೋಪನ ಉಪಾಯತ್ವಂ ಸಂಪ್ರತಿಪನ್ನಂ, ಅದುವೇ ಇದು ಗುಹ್ಯವಾಗಿ ಇಡುವುದಕ್ಕೆ, ರಕ್ಷಣೆ ಮಾಡುವುದಕ್ಕೆ ಉಪಾಯವೇನು ಅಂದರೆ ಅಶತ್ಕರಣವಾಗಿ ಉಪದೇಶ ಮಾಡೋದು. ಆದ್ದರಿಂದ ಇಲ್ಲಿ ತತಶ್ಚಾತ್ರ ಸಂಬಂಧ ಮಾತ್ರ ಷಷ್ಠಿ ಗೋಪ್ಯ ಗೋಪಕ ಭಾವರೂಪ ವಿಶೇಷ ವಿಶ್ರಾಂತ. ಅಂದರೆ ಸಾಮಾನ್ಯವಾದ ಸಂಬಂಧ ಹೇಳುವ ಷಷ್ಠಿ ವಿಭಕ್ತಿ ಇದ್ದರೂ ಕೂಡ ಮೌನಂ ಜೈವಾಸ್ಮಿ ಗುಹ್ಯಾನಾಂ ಮೌನಂ ಅನ್ನೋದು ಸಾಮಾನ್ಯ ಸಂಬಂಧ, ಸಾಮಾನ್ಯವನ್ನು ತೋರಿಸಿದ್ರು ಕೂಡ ಇಲ್ಲಿ ಗೋಪ್ಯ ಗೋಪಕ ಭಾವರೂಪವಾದ ವಿಶೇಷವಾದ ಅರ್ಥ. ರಕ್ಷಣೆ ಪಡುವ ಪದಾರ್ಥಗಳಲ್ಲಿ, ವಿಷಯಗಳಲ್ಲಿ ರಕ್ಷಣೆ ಮಾಡುವಂತಹ ಮೌನವು ಯಾವುದು ಆಚರಿಸಲ್ಪಡುತ್ತೋ ಅದು ಇಲ್ಲಿ ಹೇಳಲ್ಪಟ್ಟಿದೆ. ಭೂತಾನಾಸ್ಮಿ ಚೇತನ ಇತಿ ಚೈತನ್ಯ ಮಾತ್ರಸ್ಯ ಪೂರ್ವೋಕ್ತತ್ವಾತ್ ಜ್ಞಾನಂ ಜ್ಞಾನವತಾಂ ಅಂತ ಹೇಳುವಾಗ ಪುರುಷಾರ್ಥ ಉಪೈಕ ಅತಿಶಯ ಜ್ಞಾನ ವಿಶೇಷ ಅಭಿಮತಃ. ಜ್ಞಾನಂ ಜ್ಞಾನವತಾಂ ಅಂತ ಹೇಳಿದ್ರೆ ಪುರುಷಾರ್ಥಕ್ಕೆ ಬೇಕಾದ ಅತಿಶಯವಾದ ಜ್ಞಾನ ಯಾವುದಿದೆಯೋ, ಜ್ಞಾನವುಳ್ಳವರು ಅಂತ ಹೇಳಿದ್ರೆ ಯಾರು ಸರಿಯಾದ ಯಾವ ಜ್ಞಾನವನ್ನು ಪಡೆದುಕೊಳ್ಳಬೇಕೋ ಆ ಜ್ಞಾನವನ್ನು ಯಾರು ಪಡೆದುಕೊಂಡಿದ್ದಾರೋ ಅವರಲ್ಲಿ ಇರುವಂತಹ ಜ್ಞಾನವು ಅದು ನಾನಾಗಿದ್ದೇನೆ ಅನ್ನೋದು ಇಲ್ಲಿ ಅರ್ಥ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಅಂದರೆ ಅದುವೇ ಇಲ್ಲಿ ಅರ್ಥ ಅಂತ ತಿಳಿದುಕೊಳ್ಬೇಕು ಅಂತ ಹೇಳಿ. ಆದ್ದರಿಂದ ಇಲ್ಲಿ ವಿಷ್ಣು ಪುರಾಣದ ಶ್ಲೋಕವನ್ನು ಹೇಳ್ತಾರೆ, ಸಂದೃಶ್ಯತೇವಾಪಿ ಅಧಿಗಮ್ಯತೇವಾ ತಜ್ಞಾನಂ ಅಜ್ಞಾನಂ ಅಥೋನ್ಯದುಕ್ತಂ ಅಂತ ಹೇಳಿಬಿಟ್ಟು, ಯಾವ ಒಂದು ಜ್ಞಾನದಿಂದ ಪರಮಾತ್ಮನ ಒಂದು ದರ್ಶನವಾಗುತ್ತೋ, ಪರಮಾತ್ಮನ ಪಡೆದುಕೊಳ್ಳೋದಕ್ಕೆ ಕಾರಣವಾಗುತ್ತೋ ಅದುವೇ ಜ್ಞಾನ, ಮಿಕ್ಕಿದ್ದೆಲ್ಲ ಅಜ್ಞಾನ ಅಂತ ಹೇಳಲ್ಪಟ್ಟಿದೆ. ಸಂದೃಶ್ಯತೇವಾಪಿ ಅಧಿಗಮ್ಯತೇವಾ ತತ್ ಜ್ಞಾನಂ ಅಜ್ಞಾನಂ ಅತಃ ಅನ್ಯದುಕ್ತಂ ಅಂತ ಹೇಳಲ್ಪಟ್ಟ ತತ್ ಜ್ಞಾನ ಅಜ್ಞಾನಮತಃ ಅನ್ಯದುಕ್ತಂ. ಯಾವುದು ಜ್ಞಾನ ಅಂತ ಹೇಳಿದ್ರೆ ಯಾವ ಜ್ಞಾನವು ಪರಮಾತ್ಮನ ಪ್ರಾಪ್ತಿಗೆ ಕಾರಣವಾಗುತ್ತೋ ಅದುವೇ ಜ್ಞಾನ, ಅದು ಇಲ್ಲಿ ಹೇಳಲ್ಪಟ್ಟಿದೆ. ಜ್ಞಾನಂ ಜ್ಞಾನವತಾಮಸ್ಮಿ ಅಂತ ಹೇಳೋದ್ರಿಂದ ಅಲ್ಲಿಗೆ ಎಲ್ಲ ಇಲ್ಲಿ ವಿಭೂತಿ ಅಧ್ಯಾಯದ ಉಪಸಂಹಾರ, ಈ ಪ್ರಕರಣದ ಉಪಸಂಹಾರವನ್ನು ಈಗ ಮುಂದೆ ಪರಮಾತ್ಮನು ಮಾಡುವಂತಹದ್ದು. ಹೆಚ್ಚಾಪಿ ಸರ್ವಭೂತಾನ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾಯತ್ ಸ್ಯಾತ್ ಮಯಾಭೂತಂ ಚರಾಚರಂ. ಇದು ಕಡೆಯಲ್ಲಿ ಹೇಳ್ತಾನೆ, ಎಷ್ಟು ಹೇಳಿದ್ರೂ ಇದಕ್ಕೆ ಒಂದು ಕೊನೆ ಇಲ್ಲ. ಆದ್ದರಿಂದ ಇಲ್ಲಿ ಹೇಳುವಾಗ ಯಾವುದು ಕಾರಣಗಳು, ಯಾವ್ಯಾವುದು ಕಾರಣಗಳು ಎಲ್ಲೆಲ್ಲಿ ಕಂಡು ಬರುತ್ತೋ ಎಲ್ಲ ನಾನೇ ಆಗಿದ್ದೇನೆ ಅಂತ ಹೇಳಿ, ಸರ್ವಭೂತಾನಾಂ ಸರ್ವಾವಸ್ಥಾವಸ್ಥಿತಾನಾಂ ಅದನ್ನು ಸೇರಿಸ್ಕೊಳ್ಬೇಕು. ಸರ್ವಭೂತಾನಾಂ ಎಲ್ಲ ಅವಸ್ಥೆಗಳಲ್ಲಿಯೂ ಇರುವ ಎಲ್ಲ ಪ್ರಾಣಿಗಳಿಗೂ ತತ್ತದ ಅವಸ್ಥಾ ಬೀಜಭೂತಂ ಆಯಾ ಅವಸ್ಥೆಗಳಿಗೆ ಯಾವುದು ಕಾರಣವಾಗಿದೆಯೋ ಬೀಜಭೂತಂ ಪ್ರತೀಯಮಾನಂ ಅಪ್ರತೀಯಮಾನಂಚ ಯತ್ ತದಹಮೇವ. ಕೆಲವು ಕಂಡು ಬರಬಹುದು, ಕೆಲವು ಕಾಣದೇ ಇರಬಹುದು. ಯಾವುದು ಕಾರಣ ಅನ್ನೋದು ನಮಗೆ ತಿಳಿದು ಬರದೇ ಇರುತ್ತೆ, ಕೆಲವು ತಿಳಿಯಬಹುದು. ಯಾವ ಯಾವ ಅವಸ್ಥೆಗಳಲ್ಲಿ ಯಾವ್ಯಾವ ಪ್ರಾಣಿಗಳಿದೆಯೋ ಆಯಾ ಅವಸ್ಥೆಗೆ ಕಾರಣವಾದ ತಿಳಿದೇ ಇರುವಂತಹ ಎಲ್ಲವೂ ನಾನೇ ಆಗಿದ್ದೇನೆ ಅಂತ ಇಲ್ಲಿ ಕಡೆಯಲ್ಲಿ ಭೂತಜಾತಂ ಮಯಾ ಆತ್ಮದಯಾವಸ್ಥೆನ ವಿನಾ ಯತ್ ಸ್ಯಾತ್ ನ ತತ್ ಅಸ್ತಿ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಚರಾಚರಾತ್ಮಕವಾದ ಪ್ರಾಣಿಗಳು ಯಾರ್ಯಾರು ನನ್ನನ್ನು ಆತ್ಮವಾಗಿ ಹೊಂದದೇ ಇರುವಂತಹದ್ದು ಯಾವುದೂ ಇಲ್ಲ ಅಂತ ಅರ್ಥ. ನನ್ನನ್ನು ಹೊಂದದೇ ಇರೋದು ಯಾವುದು ಇದೆಯೋ ಅದು ಇಲ್ಲ ಅಂತ ಹೇಳಿದ್ರೆ ನನ್ನನ್ನು ಆತ್ಮನಾಗಿ ಹೊಂದದೇ ಇರುವ ಯಾವ ಪದಾರ್ಥವೂ ಇಲ್ಲ. ಅಹಮಾತ್ಮ ಗುಡಾಕೇಶ ಸ್ವಭೂತಾಶಯ ಸ್ಥಿತ ಇತಿ ಪ್ರಕ್ರಮಾತ್. ಉಪಕ್ರಮದಲ್ಲಿ ಹೀಗೆ ಅಹಮಾತ್ಮ ಅಂತ ಹೇಳಿ ಸರ್ವಭೂತಾಶಯ ಸ್ಥಿತ, ಎಲ್ಲ ಪ್ರಾಣಿಗಳ ಹೃದಯದ ಪ್ರದೇಶದಲ್ಲಿ ಇದೆ ನಾನು ಆತ್ಮನಾಗಿ ಅಂತ ಆರಂಭಿಸಿರೋದ್ರಿಂದ ನತದಸ್ತಿ ವಿನಾಯತ್ ಸ್ಯಾತ್ ಮಯಾಭೂತಂ ಚರಾಚರಂ ಇತ್ಯತ್ರ ಆತ್ಮತೆಯ ಅವಸ್ಥಾನಮೇವ ವಿವಕ್ಷಿತಂ. ಆತ್ಮನಾಗಿ ಇಲ್ಲದೆ ಇರುವಂತಹ ಯಾವ ಒಂದು ಪ್ರಾಣಿಯೂ ಇಲ್ಲ ಅಂತ ಹೇಳಿ ಇಲ್ಲಿ ಕಡೆಯಲ್ಲಿ ಸರ್ವಂ ವಸ್ತುಜಾತಂ ಎಲ್ಲ ಪದಾರ್ಥಗಳು ಕೂಡ ಸರ್ವಾವಸ್ಥಂ ಎಲ್ಲ ಅವಸ್ಥೆಯಲ್ಲಿಯೂ ಇರುವಂತಹ ಎಲ್ಲ ಪ್ರಾಣಿಗಳು ಕೂಡ ಎಲ್ಲವೂ ಇದು ಇಲ್ಲಿ ಹೇಳುವಾಗ ಒಂದು ನಿಮಿಷ, ಎಲ್ಲ ಪ್ರಾಣಿಗಳು ಎಲ್ಲ ಅವಸ್ಥೆಯಲ್ಲಿರುವುದು ಕೂಡ ಮಯಾ ಆತ್ಮಭೂತೇನ ಯುಕ್ತಂ ಸ್ಯಾತ್ ಇತ್ಯರ್ಥ, ನನ್ನನ್ನು ಆತ್ಮನಾಗಿ ಹೊಂದಿಯೇ ಇದೆ ಅಂತ ಅರ್ಥ. ಅನೇನ ಸರ್ವಸ್ಯಾಸ್ಯ ಸಾಮಾನಾಧಿಕರಣ ನಿರ್ದೇಶಸ್ಯ ಆತ್ಮತೆಯ ಅವಸ್ಥಿತೇರೇವ ಹೇತು ಇತಿ ಪ್ರಕಟಯತಿ. ಇದರಿಂದ ಇಲ್ಲಿ ಹೇಳಿರುವಾಗ
ನನ್ನನ್ನು ಬಿಟ್ಟು ಬೇರೆ ಪದಾರ್ಥವೇ ಇಲ್ಲ ಅಂತ ಅರ್ಥವಲ್ಲ. ನನ್ನನ್ನು ಆತ್ಮನಾಗಿ ಹೊಂದದೇ ಇರುವ ಯಾವ ಪದಾರ್ಥವೂ ಇಲ್ಲ. ಇನ್ನು ಇದುವರೆಗೂ ಹೇಳಿದ ಎಲ್ಲ ವಿಭೂತಿ ಅಧ್ಯಾಯದಲ್ಲಿ ಹೇಳಿದ ಎಲ್ಲ ಸಾಮಾನಾಧಿಕರಣಿಯೂ ಕೂಡ ಶರೀರಾತ್ಮಭಾವದಿಂದಲೇ ಎಲ್ಲವನ್ನು ಪರಮಾತ್ಮನನ್ನ ಆತ್ಮನಾಗಿ ಹೊಂದಿರುವುದೇ ಅಲ್ಲಿ ಸಾಮಾನಾಧಿಕರಣ್ಯಕ್ಕೆ ಕಾರಣ ಅಂತ ಹೇಳುವುದು ಇಲ್ಲಿಗೆ ಹೇಳಲ್ಪಡುತ್ತೆ. ಸರ್ವಸ್ಯ ಅಸ್ಯ ಸಾಮಾನಾಧಿಕರಣ್ಯ ನಿರ್ದೇಶಸ್ಯ, ಇದುವರೆಗೂ ಹೇಳಲ್ಪಟ್ಟ ಎಲ್ಲ ಸಾಮಾನಾಧಿಕರಣ್ಯ ನಿರ್ದೇಶವೂ ಕೂಡ ಆತ್ಮತೆಯ ಅವಸ್ಥಿತಿರೇವ ಹೇತು, ನಾನು ಆತ್ಮನಾಗಿರುವುದೇ ಕಾರಣ ಎಲ್ಲಕ್ಕೂ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾನೆ ಇಲ್ಲಿ ಪರಮಾತ್ಮನು. ಸರ್ವಭೂತಾನಾಂ ಬೀಜಮಿತಿ ನ ಪ್ರಧಾನ ಮಾತ್ರಂ ಉಚ್ಯತೆ. ಇದುವರೆಗೂ ಮೊದಲು ಪರಮಾತ್ಮನು ಕೇಳಿದಾಗ ನಿನ್ನ ವಿಭೂತಿಯನ್ನು ಯೋಗವನ್ನು ವಿಸ್ತಾರವಾಗಿ ನಾನು ತಿಳಿದುಕೊಳ್ಬೇಕಪ್ಪ ಅಂತ ಕೇಳಿದಾಗ ಅದಕ್ಕೆ ನಾತ್ಯಂತೋ ವಿಸ್ತರಸ್ಯಮೇ ಅಂತ ಹೇಳಿ ಪ್ರಾಧಾನ್ಯೇನ ಪ್ರವಕ್ಷ್ಯಾಮಿ ಅಂತ ಕೃಷ್ಣನು ಆರಂಭಿಸಿದ್ದು. ಪ್ರಧಾನವಾಗಿ ಅಂತ ಹೇಳಿ ಪ್ರಧಾನವಾದ ಕೆಲವು ವಿಭೂತಿಗಳನ್ನು ಸಾಮಾನಾಧಿಕರಣದಿಂದ ಹೇಳಿ ಇಲ್ಲಿ ಇದು ಬರೀ ಪ್ರಧಾನ ಅಲ್ಲ, ಈಗ ಹೇಳ್ತಾ ಇರೋದು ಎಲ್ಲವೂ ಅಂತ ಅರ್ಥ. ಪ್ರಧಾನವೋ ಅಪ್ರಧಾನವೋ ಯಾವ್ಯಾವುದಿದೆಯೋ ಸಕಲವೂ ಇಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಸರ್ವಭೂತಾನಾಂ ಬೀಜಂ ಅಂತ ಹೇಳೋದು ಬರೀ ಪ್ರಧಾನವಾದದ್ದು ಮಾತ್ರ ಅಲ್ಲ, ಇದುವರೆಗೂ ಹೇಳಿದ್ದು ಪ್ರಾಧಾನ್ಯತಃ ಅಂತ ಹೇಳಿರೋದು. ಆದರೆ ಇಲ್ಲಿ ಸರ್ವಭೂ ಅಂತ ಇಲ್ಲಿ ಅರ್ಥ ತಸ್ಯ ಸಾಕ್ಷಾತ್ ಸರ್ವಭೂತ ಬೀಜತ್ವ ಅಭಾವಾತ್. ಆದ್ದರಿಂದ ಎಲ್ಲಕ್ಕೂ ಕಾರಣವಾಗೋದಿಲ್ಲ ಆಗ ಪ್ರಧಾನ ಮಾತ್ರ ಅಂತ ಹೇಳಿದ್ರೆ. ನಾಪಿ ವ್ರೀಹ್ಯಾದಿ ಲಕ್ಷಣಂ ಬೀಜಂ, ವ್ರೀಹಿ ಮೊದಲಾದ ಕಾರಣವಾದ ಬೀಜವೂ ಆಗೋದಿಲ್ಲ. ತಸ್ಯ ಸರ್ವಭೂತ ಶಬ್ದ ಸಂಗೀತೇಶು ಜಂಗಮೇಶು ಅನನ್ವಯಾತ್. ಬೀಜ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬೀಜ ಅಂತ ಉಪಯೋಗಿಸೋದು ವ್ರೀಹಿ ಮೊದಲಾದವುಗಳು ಅದರಲ್ಲಿ ಹೇಳಲ್ಪಡುತ್ತೆ. ಗಿಡಕ್ಕೆ ಕಾರಣವಾದ ಬೀಜ ಅಂತ ಹೇಳಿ ಅದು ಬರೀ ಸ್ಥಾವರಕ್ಕೆ ಆಗುತ್ತೆ, ಜಂಗಮಗಳಿಗೆ ಅನ್ವಯಿಸೋದಿಲ್ಲ. ಆವಾಗ ಚರಾಚರಂ ಅಂತ ಹೇಳಿರೋದ್ರಿಂದ ಇಲ್ಲಿ ಚರ ಅಚರ ಎರಡೂ ಕೂಡ ಚಲಿಸುವಂತಹದ್ದು, ಸ್ಥಿರವಾಗಿರೋದು, ಸ್ಥಾವರ ಜಂಗಮ ಎರಡೂ ಕೂಡ ಹೇಳಲ್ಪಟ್ಟಿದೆ. ತತಶ್ಚ ಅವಿಶೇಷೇಣ ತತ್ ಕಾರ್ಯಾವಸ್ಥಾ ದ್ರವ್ಯಾಪೇಕ್ಷೆಯ ತತ್ತತ್ ಕಾರಣಾವಸ್ಥಾ ಉಪಾದಾನ ದ್ರವ್ಯ ಮಾತ್ರ ವಿವಕ್ಷಿತ ಮಿತಿ ಸರ್ವಾವಸ್ಥಾ. ಯಾವ ಒಂದು ವ್ಯತ್ಯಾಸವಿಲ್ಲದೆ ವಿಶೇಷವಿಲ್ಲದೆ ಯಾವ ಯಾವ ಕಾರ್ಯಾವಸ್ಥೆಯಲ್ಲಿ ಇರುವ ದ್ರವ್ಯಗಳಿಗೆ ಯಾವ್ಯಾವುದು ಕಾರಣವೋ ಅದೆಲ್ಲವೂ ಕೂಡ ಇಲ್ಲಿ ಉಪಾದಾನ ದ್ರವ್ಯ, ಅದೆಲ್ಲವೂ ನಾನೇ ಆಗಿದ್ದೇನೆ ಅಂತ ಇಲ್ಲಿ ಅರ್ಥ ಅಂತ ಹೇಳ್ತಾರೆ. ಏತೇನ ಪ್ರಾಕೃತ ನೈಮಿತ್ತಿಕ ಸೃಷ್ಟಿಯ ದೇಹೇ ಅಹಮಾದಿಶ್ಯ ಇತ್ಯಾದಿನ ಉಕ್ತತ್ವಾದಿಹ ನಿತ್ಯ ಸೃಷ್ಟಿ ಹೇತುಭೂತ ತದ್ರವ್ಯ ಶರೀರಕತ್ವೇನ ತದ್ಹೇತುತ್ವಮಪಿ ಪ್ರದರ್ಶಿತಂ. ಅಹಮಾದಿಶ್ಚ ಮಧ್ಯಂಚ ಅಂತಶ್ಚ ಅಂತ ಹೇಳುವಾಗ ಆದಿ ಮಧ್ಯ ಅಂತ ಎಲ್ಲವೂ ನಾನೇ ಆಗಿದ್ದೇನೆ ಅಂತ ಪರಮಾತ್ಮನು ಹೇಳಿದ್ದು ಪ್ರಾಕೃತ ನೈಮಿತ್ತಿಕ ಸೃಷ್ಟಿಗಳಿಗೆ ಹೇಳಲ್ಪಟ್ಟಿತು. ಅಲ್ಲಿ ಸೃಷ್ಟಿ ಸ್ಥಿತಿ ಲಯಕ್ಕೆಲ್ಲ ನಾನೇ ಕಾರಣ ಅಂತ ಹೇಳಿ. ಈಗ ಇಲ್ಲಿ ಹೇಳ್ತಿರೋದೇನು ಅಂದರೆ ನಿತ್ಯ ಸೃಷ್ಟಿ ಹೇತುಭೂತ, ಪ್ರತಿದಿನವೂ ಆಗ್ತಾ ಇರುವ ಸೃಷ್ಟಿಗಳು ಕೂಡ ಆಯಾ ದ್ರವ್ಯ ಶರೀರಕತ್ವೇನ, ಆ ದ್ರವ್ಯಗಳನ್ನು ಶರೀರವಾಗಿ ಹೊಂದಿರೋದ್ರಿಂದ ಅವುಗಳಿಗೂ ನಾನೇ ಕಾರಣ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಹೆಚ್ಚಾಪಿ ಇತ್ಯನೇನ ಅಭಿಪ್ರೇತ ಮಾಹ ಪ್ರತೀಯಮಾನಂ ಅಪ್ರತೀಯಮಾನಂ. ಹೆಚ್ಚಾಪಿ ಅಂತ ಹೇಳುವಾಗ ಇಲ್ಲಿ ಯತ್ ಚ ಅಪಿ ಸರ್ವಭೂತಾನಾಂ ಬೀಜಂ, ಯತ್ ಚ ಅಪಿ ಅನ್ನೋದಕ್ಕೆ ಪ್ರತೀಯಮಾನಂ ಅಪ್ರತೀಯಮಾನಂ, ತಿಳಿದು ಬರದೇ ಇರ್ಬೋದು, ತಿಳಿದೇ ಇರಬಹುದು. ಅಪ್ರತೀಯಮಾನಂ ಅನುಮಾನ ವೇದ್ಯಂ ಇತ್ಯರ್ಥ. ತಿಳಿದೇ ಇರೋದು ನಾವು ಊಹೆ ಮಾಡಿ ತಿಳಿಯುವಂಥದ್ದು. ಯಾವುದೋ ಒಂದು ಕಾರ್ಯವಿದ್ದರೆ ಕಾರಣವಿರಬೇಕು ಅಂತ ಊಹೆ ಮಾಡ್ಬೋದು. ಹಾಗೆ ನಮಗೆ ಕಾರಣ ಕಂಡು ಬರದೇ ಹೋದ್ರು ಊಹೆ ಮಾಡಿ ತಿಳಿಯುವಂತಹ ಕಾರಣಗಳು, ನೇರವಾಗಿ ತಿಳಿಯುವ ಕಾರಣಗಳು ಎಲ್ಲವೂ ನಾನೇ ಆಗಿದ್ದೇನೆ ಅಂತ ಹೇಳಿ ನತದಸ್ತಿ ಇತ್ಯಾದ ಸ್ವವ್ಯತಿರಿಕ್ತ ಅಸತ್ವಾದಿ ವಿಧಿಪರತ್ವ ಭ್ರಮವ್ಯುದಾಸಾಯ ಅವಿನಾಭಾವಾರ್ಥತಾ ಮುಕ್ತಿ. ಇಲ್ಲಿ ಸ್ವವ್ಯತಿರಿಕ್ತ ಅಸತ್ವ ಅನ್ನೋದು ಇಲ್ಲ. ಇಲ್ಲಿ ನತದಸ್ತಿ ಅಂತ ಹೇಳಿದ್ರೆ ನಾನು ಒಬ್ಬನೇ ಇರೋದು, ಬೇರೆ ಪದಾರ್ಥಗಳೇ ಇಲ್ಲ ಅಂತ ಅರ್ಥ ಇಲ್ಲ. ನತದಸ್ತಿ ವಿನಾಯತ್ ಸ್ಯಾತ್ ಮಯಾಭೂತಂ ಚರಾಚರಂ ಅಂತ ನಾನು ಆಗದೇ ಇರೋ ಪದಾರ್ಥವೇ ಇಲ್ಲ ಅಂದರೆ ನಾನೇ ಎಲ್ಲ ಆಗಿದ್ದೇನೆ, ನಾನು ಒಬ್ಬನೇ ಇರೋ ಪದಾರ್ಥ, ಇನ್ನೊಂದು ಎರಡನೇ ಪದಾರ್ಥವಿಲ್ಲ ಅಂತ ಅರ್ಥವಲ್ಲ ಇಲ್ಲಿ. ಆದ್ದರಿಂದ ಅವಿನಾಭಾವ ಅನ್ನೋದು ಹೇಳಲ್ಪಟ್ಟಿದೆ. ನನಗೂ ಅದಕ್ಕೂ ಸಂಬಂಧವಿಲ್ಲದೆ ಇರೋದಿಲ್ಲ. ನಾನು ಆತ್ಮನಾಗಿ ಇಲ್ಲದೆ ಇರುವ ಯಾವ ಪದಾರ್ಥವೂ ಇಲ್ಲ, ನನ್ನನ್ನು ಆತ್ಮನಾಗಿ ಹೊಂದದೇ ಇರುವ ಯಾವ ಪದಾರ್ಥವೂ ಇಲ್ಲ ಅನ್ನೋದು ಇಲ್ಲಿ ಅರ್ಥ. ಅದನ್ನು ಸ್ಪಷ್ಟಪಡಿಸ್ತಾರೆ. ಉಪಕ್ರಮ ವಿರೋಧಿ ಉಪಸಂಹಾರ ಭೂತಜಾತಂ. ಉಪಕ್ರಮದಲ್ಲಿ ಹೇಗೆ ಹೇಳಿದೆಯೋ ಹಾಗೆ ಸರ್ವಭೂತಾಶಯ ಸ್ಥಿತ ಅಂತ ಹೇಳಿರೋದ್ರಿಂದ ಸರ್ವಭೂತಾನಾಂ ಅಂತ ಹೇಳಿರೋದು ಕೂಡ ಇಲ್ಲಿ ಉಪಕ್ರಮಕ್ಕೂ
ಉಪಸಂಹಾರಕ್ಕೂ ಅನುಗುಣವಾಗಿದೆ ಅಂತ ಹೇಳಿ ಸ್ಪಷ್ಟಪಡಿಸ್ತಾರೆ ಅದನ್ನು. ಆತ್ಮತೆಯ ಅವಸ್ಥಿತೇನ ಅವಿನಾಭಾವಂ ಉಪಪಾದಯತಿ ಅಹಮಾತ್ಮ ಅಂತ ಹೇಳಿ, ಅಹಮಾತ್ಮ ಗುಡಾಕೇಶ ಅಂತಲೇ ಆರಂಭಿಸಿರೋದ್ರಿಂದ, ಆತ್ಮನಾಗಿದ್ದೇನೆ ಅಂತ ಹೇಳಿ ಆರಂಭಿಸಿರೋದ್ರಿಂದ ಎಲ್ಲವೂ ಕೂಡ ಶರೀರಾತ್ಮ ಭಾವದಿಂದಲೇ. ವ್ಯತಿರೇಕೋಕ್ತಿ ಫಲಿತಂ ಅನ್ವಯ ವಿಶೇಷಂ ದರ್ಶಯತಿ ಸರ್ವಂ ಇತಿ. ಈ ಹೇಳಿರೋದು ಶ್ಲೋಕದಲ್ಲಿ ವ್ಯತಿರೇಕ ರೂಪದಲ್ಲಿ ಹೇಳಿದೆ. ನನ್ನನ್ನು ಆತ್ಮನಾಗಿ ಹೊಂದಿದೇ ಇರುವ ಪದಾರ್ಥವೂ ಇಲ್ಲ ಅಂತ ಹೇಳಿದೆ. ಎಲ್ಲಕ್ಕೂ ನಾನೇ ಆತ್ಮ ಅಂತ ಹೇಳಲಿಲ್ಲ. ಮೊದಲು ಹೇಳಿದಾಗ ಆ ರೀತಿ ಹೇಳಿ, ಅಹಮಾತ್ಮ ಗುಡಾಕೇಶ ಸ್ವರೂಪದ ನಾನು ಆತ್ಮನಾಗಿದ್ದೇನೆ ಅಂತ ಹೇಳಿದ. ಇಲ್ಲಿ ನನ್ನನ್ನು ಆತ್ಮನಾಗಿ ಹೊಂದದೇ ಇರುವ ಪದಾರ್ಥವಿಲ್ಲ ಅಂತ ವ್ಯತಿರೇಕ ದೃಷ್ಟಿ ಇದರಿಂದ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು. ಅದನ್ನು ಇಲ್ಲಿ ಅದಕ್ಕೆ ಸ್ಪಷ್ಟವಾಗಿ ಇದನ್ನು ಅನೇನ ಸರ್ವಸ್ಯಾಸ್ಯ ಸರ್ವಂ ಅಂತ ಹೇಳುವಾಗ ಸರ್ವಂ ವಸ್ತು ಜಾತಂ ಸರ್ವಾವಸ್ಥಂ ಮಯ ಆತ್ಮಭೂತೇನ ಯುಕ್ತಂ ಅನ್ನೋದು ಅರ್ಥ ಇದಕ್ಕೆ. ಉಪಕ್ರಮ ಉಪಸಂಹಾರಯೋ ಅವಿನಾಭಾವಕಥನಸ್ಯ ಭಗವದ್ ಅಭಿಪ್ರೇತಂ ಅನೇನ. ಎರಡೂ ಕೂಡ ಅವಿನಾಭಾವವೇ ಇಲ್ಲಿ ಹೇಳ್ತಿರುವಂತಹದ್ದು ಅಂತ ಹೇಳಿ ಸ್ಪಷ್ಟವಾಗಿ ಅನೇನ ಸರ್ವಸ್ಯ ಅಸ್ಯ ಸಾಮಾನಾಧಿಕರಣ ನಿರ್ದೇಶಸ್ಯ ಆತ್ಮತೆಯ ಅವಸ್ಥಿತಿರೇವ ಹೇತು ಪ್ರಕಟಯತಿ. ಆತ್ಮನಾಗಿರುವುದೇ ಕಾರಣ ಅನ್ನೋದನ್ನು ಸ್ಪಷ್ಟಪಡಿಸ್ತಾನೆ. ಕ್ವಚಿತ್ ದ್ರವ್ಯ ವ್ಯತಿರಿಕ್ತೈ ಸಾಮಾನಾಧಿಕರಣ್ಯಮಪಿ ತದಾಶ್ರಯ ದ್ರವ್ಯಸ್ಯ ಭಗವತ್ ಶರೀರತ್ವಾರಿತಿ ಪ್ರಾಗೇವ ಪ್ರಪಂಚಿತಂ ಅಸ್ಮಾಭಿಃ. ಸ್ವಾಮಿ ದೇಶಿಕನ ಆರಂಭದಲ್ಲಿಯೇ ಇದನ್ನು ಸ್ಪಷ್ಟಪಡಿಸಿದ್ರು. ಭಾಷ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರೋದಿಲ್ಲ. ಈಗ ಜ್ಞಾನವತಾಮಹಂ ಅಂತ ಹೇಳಿದ್ರೆ, ಜ್ಞಾನವನ್ನು ಉಳ್ಳವರಲ್ಲಿ ಇರುವ ಈ ಪುರುಷಾರ್ಥಕ್ಕೆ, ಪರಮ ಪುರುಷಾರ್ಥಕ್ಕೆ ಕಾರಣವಾದ ಜ್ಞಾನವು ನಾನೇ ಅಂತ ಹೇಳಿದ್ರೆ, ಆ ಜ್ಞಾನವುಳ್ಳವರನ್ನು ಆಶ್ರಯಿಸಿದೆ. ಆ ಜ್ಞಾನವುಳ್ಳ ಪದಾರ್ಥವು ಪರಮಾತ್ಮನಿಗೆ ಶರೀರವಾಗಿದೆ. ಅವನ ಮೂಲಕ ಜ್ಞಾನವು ಕೂಡ ಪರಮಾತ್ಮನ ಅಧೀನದಲ್ಲಿಯೇ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಇದು ಸದ್ವಾರಕ. ಬೇರೆ ಪದಾರ್ಥಗಳೆಲ್ಲ ಹೇಳಿದಾಗ ಅದ್ವಾರಕವಾಗಿ ಆ ಪದಾರ್ಥಗಳ ಗುಣವಂತೋ ವಿಶೇಷವನ್ನು ಹೇಳಿದ್ರೆ, ಧರ್ಮವನ್ನು ಹೇಳಿದ್ರೆ ಅದು ಸದ್ವಾರಕವಾಗುತ್ತೆ. ಆಯಾ ದ್ರವ್ಯಗಳ ಮೂಲಕ ಆ ದ್ರವ್ಯವನ್ನು ಆಶ್ರಯಿಸಿರುವ ವಿಷಯಗಳು ಕೂಡ ಅದು ನನ್ನ ನಿಯಮದಲ್ಲಿಯೇ ಇದೆ ಅನ್ನೋದೇ ಇಲ್ಲಿ ಅರ್ಥವನ್ನು ಸ್ಪಷ್ಟಪಡಿಸ್ತಾರೆ. ಕ್ವಚಿತ್ ದ್ರವ್ಯ ವ್ಯತಿರಿಕ್ತೈ, ದ್ರವ್ಯವಲ್ಲದೆ ಇರೋದು. ಆದ್ದರಿಂದ ಇಲ್ಲಿ ಮೌನವತಾಮಸ್ಮಿ ಅಂತ ಹೇಳಿದಾಗ ಮೌನ ಅನ್ನೋದು ದ್ರವ್ಯವಲ್ಲವಲ್ಲ ಅಂತ ಹೇಳಿದ್ರೆ, ಆ ಯಾರನ್ನು ಆಶ್ರಯಿಸಿದೆಯೋ ಅವರ ಮೂಲಕ ಅದನ್ನು ಕೂಡ ನಾನೇ ನಿಯಮನ ಮಾಡೋದು ಅನ್ನೋದು ಇಲ್ಲಿ ಅರ್ಥ. ಸಾಮಾನಾಧಿಕರಣ್ಯವು ಕೂಡ ತದಾಶ್ರಯ ದ್ರವ್ಯಸ್ಯ ಭಗವತ್ ಶರೀರತ್ವಾತ್. ಅದನ್ನು ಆಶ್ರಯಿಸಿರುವ ದ್ರವ್ಯವು ಪರಮಾತ್ಮನಿಗೆ ಶರೀರವಾಗಿದೆ. ಆದ್ದರಿಂದ ಅದರ ಮೂಲಕ ಸಾಮಾನಾಧಿಕರಣ್ಯವು ಹೇಳಲ್ಪಟ್ಟಿತು ಅನ್ನೋದು ಮೊದಲಿಗೆ ಆರಂಭದಲ್ಲಿಯೇ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸಿದರು. ವಿಭೂತಿ ಅಧ್ಯಾಯದಲ್ಲಿ ಕೆಲವು ದ್ರವ್ಯಗಳೇ ಹೇಳಿದೆ, ಕೆಲವು ದ್ರವ್ಯವನ್ನು ಆಶ್ರಯಿಸಿದಂತಹ ಧರ್ಮಗಳು ಕೂಡ ಹೇಳಿದೆ ಸಾಮಾನಾಧಿಕರಣ್ಯದಲ್ಲಿ. ಕೆಲವು ಅದ್ವಾರಕ, ಕೆಲವು ಸದ್ವಾರಕ ಅನ್ನೋದು ಆರಂಭದಲ್ಲಿಯೇ ಸ್ಪಷ್ಟಪಡಿಸಿದ್ರು. ನಾಂತೋಸ್ಮಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷತು ಉದ್ದೇಶತಃ ಪ್ರೋಕ್ತಃ ವಿಭೂತೇ ವಿಸ್ತರೋಮಯ. ಮತ್ತೆ ಇಲ್ಲಿ ಹೇಳ್ತಾ ಇರೋದು, ನನ್ನ ವಿಭೂತಿಗಳಿಗೆ ಒಂದು ಕೊನೆಯೇ ಇಲ್ಲ. ಆದ್ದರಿಂದ ಉಪದೇಶ ಮಾಡುವುದಕ್ಕೆ ನಿನಗೆ ಕೆಲವು ಮಾತ್ರ ಹೇಳಲ್ಪಟ್ಟಿದೆ ಅಂತ ಹೇಳಿ, ಪ್ರಧಾನವಾದದ್ದು ಮಾತ್ರ ಹೇಳಲ್ಪಟ್ಟಿದೆ ನಿನಗೆ. ದಿವ್ಯಾನಾಂ ವಿಭೂತೀನಾಂ ಅಂತ ಹೇಳಿದ್ರೆ, ಇಲ್ಲಿ ದಿವ್ಯ ಅನ್ನುವ ಪದಾರ್ಥಕ್ಕೆ ಸಾಮಾನ್ಯವಾಗಿ ಅಪ್ರಾಕೃತ ಅನ್ನುವ ಅರ್ಥವು ಬರುತ್ತೆ ಅನೇಕ ಕಡೆ. ಇಲ್ಲಿ ಹೇಳುವಾಗ ಮಂಗಳಕರವಾದದ್ದು ಅಂತ ಅರ್ಥ ಮಾಡ್ತಾರೆ. ಮಮ ದಿವ್ಯಾನಾಂ ಕಲ್ಯಾಣೀನಾಂ, ಕಲ್ಯಾಣಮಯವಾದದ್ದು ಮಂಗಳಕರವಾದ ವಿಭೂತೀನಾಂ ಅಂತಹ ನಾಸ್ತಿ. ಏಷತು ವಿಭೂತೆ ವಿಸ್ತರಃ ಮಯ ಕೈಶ್ಚಿತ್ ಉಪಾಧಿಭಿ ಸಂಕ್ಷೇಪತಃ ಪ್ರೋಕ್ತಃ. ಕೆಲವು ಉಪಾಧಿಗಳ, ಕೆಲವು ಕಾರಣಗಳಿಂದ ಇದು ವಿಶೇಷವಾಗಿ ತೋರುವಂತಹ ವಿಭೂತಿಗಳು ನನ್ನದು ಸ್ವಲ್ಪ ಇಲ್ಲಿ ಹೇಳಲ್ಪಟ್ಟಿದೆ. ಪ್ರಾಧಾನ್ಯವಾದದ್ದು, ಪ್ರಧಾನವಾಗಿ ಇರುವಂತಹದ್ದು ಅನ್ನೋದು ಸಂಕ್ಷೇಪವಾಗಿ ಹೇಳಲ್ಪಟ್ಟಿದೆ. ನಿಶೇಷ ವಚನ ಅಶಕ್ಯತಾ ಪ್ರಾಗುಕ್ತಮೇವ ಸ್ಮಾರಯತಿ. ನಾಂತೋಸ್ತಿ ಅನ್ನೋದು ಹಿಂದೆ ಹೇಳಿದಂತೆ ನನ್ನ ವಿಭೂತಿಗೆ ಕೊನೆಯೇ ಇಲ್ಲ ಅಂತ ಹೇಳಿದ ಹಾಗೆ ಅದನ್ನೇ ಮತ್ತೆ ಇಲ್ಲಿ ಸ್ಮರಣೆಗೆ. ದಿವ್ಯ ಶಬ್ದೇನ ದೇಶ ವಿಶೇಷ ವರ್ತಿತ್ವಾದಿ ವಿವಕ್ಷಾಯಾಂ ಪೂರ್ವಂ ಅನಿಯತ ದೇಶವರ್ತಿನಾಂ ದಿವ್ಯಾನಾಂ ಪ್ರಪಂಚನ ವಿರುದ್ಧೇತ ಅಂತ ಹೇಳಿ ಕಲ್ಯಾಣಿನಾಂ, ಎಲ್ಲ ದೇಶಗಳಲ್ಲಿಯೂ ಅಂತ ಹೇಳಿರೋದ್ರಿಂದ ಇಲ್ಲಿ ದಿವ್ಯ ಅಂತ ಹೇಳಿದ್ರೆ ಅಪ್ರಾಕೃತವಾದದ್ದು ಅಂತ ಹೇಳಿದ್ರೆ ಅದು ಪರಮಪದ ಅಂತ ಅರ್ಥ ಬರುತ್ತೆ. ಅಪ್ರಾಕೃತವಾದ ದೇಶದಲ್ಲಿ ಅಂದರೆ ಪ್ರಕೃತಿ ಮಂಡಲದ ಇಲ್ಲೇ ಇರುವಂತಹ ದಿವ್ಯ ಅಂದರೆ ಅಪ್ರಾಕೃತ ಅನ್ನುವ ಅರ್ಥವಿದೆ. ಅಪ್ರಾಕೃತವಾದದ್ದು ಅಂದರೆ ಒಂದು ಪರಮಪದದಲ್ಲಿ ಇರುವಂತಹದ್ದು ಅನ್ನುವ ಅರ್ಥ ಹೇಳಿದ್ರೆ,
ಇದುವರೆಗೂ ಹೇಳಲ್ಪಟ್ಟಿದ್ದು ಹಿಂದೆ ಎಲ್ಲ ದೇಶಗಳು ಅಂತ ಒಂದು ದೇಶದ ಒಂದು ನಿಯಮ ಹೇಳಿಲ್ಲ, ಈ ದೇಶದಲ್ಲಿ ಅಂತ ಹೇಳಿ. ಆದ್ದರಿಂದ ಇಲ್ಲಿ ದಿವ್ಯ ಅನ್ನುವ ಶಬ್ದಕ್ಕೆ ಮಂಗಳಕರವಾದದ್ದು ಅನ್ನುವ ಅರ್ಥವನ್ನು ಮಾಡ್ತಾರೆ. ವಿಭೂತಿ ಆತ್ಮನ ಶುಭಾಹ ಇತಿ ಉಪಕ್ರಾಂತ. ಅದು ಸ್ವಾಮಿ ದೇಶಿಕನ ಅದ್ಭುತವಾಗಿ ತೋರಿಸ್ತಾರೆ ಇಲ್ಲಿ. ಸ್ವಾಮಿ ಭಾಷ್ಯಕಾರರು ಹೇಗೆ ಕಲ್ಯಾಣಿ ನಾಮ ಅಂತ ಅರ್ಥ ಮಾಡಿದ್ರು ಅಂತ ಹೇಳಿದ್ರೆ, ಆರಂಭದಲ್ಲಿ ವಿಭೂತಿ ಆತ್ಮನ ಶುಭಾಹ ಅಂತಾನೆ ಶ್ಲೋಕದಲ್ಲಿ ಹೇಳಿರೋದು. ಸಂಗ್ರಹವಾಗಿ ಹೇಳ್ತೀನಿ, ಪ್ರಾಧಾನ್ಯವಾಗಿ ವಿಭೂತಿ ಆತ್ಮನಃ ಶುಭಾಹ ಅಂತ ಶಬ್ದವಿದೆ, ಕಲ್ಯಾಣಕರವಾದ ಮಂಗಳಕರವಾದದ್ದು ಅಂತ ಹೇಳಿರೋದ್ರಿಂದ ಇಲ್ಲಿ ದಿವ್ಯ ಶಬ್ದಕ್ಕೆ ಆ ರೀತಿ ಅರ್ಥ ಮಾಡಿದ್ದಾರೆ. ಉದ್ದೇಶತಃ ಅಂತ ಹೇಳಿದ್ರೆ, ಕೆಲವು ಉದ್ದೇಶತಃ ಅಂದರೆ ಒಂದು ಭಾಗ, ಏಕದೇಶತಃ ಪ್ರಯೋಜಕಾಕಾರೈ ವಿಭೂತಿ ಉದ್ಧಾರೇಣ. ಯಾವ್ಯಾವುದು ಒಂದು ಪ್ರಯೋಜಕವಾಗುತ್ತೋ ಅದರ ಕೆಲವು ವಿಭೂತಿಗಳನ್ನು ಮಾತ್ರ ಉದ್ಧರಿಸಿ ಹೇಳಿರುವಂತಹದ್ದು. ಒಂದು ಭಾಗವು ಹೇಳಲ್ಪಟ್ಟಿದೆ ಅಷ್ಟೇ ಅಂತ ಹೇಳಿ. ತದಭಿಪ್ರಾಯಣ ಕೈಶ್ಚಿದು ಉಪಾಧಿಭಿ ಸಂಕ್ಷೇಪತಃ. ಕೆಲವು ಉಪಾಧಿಗಳು ಅಂದರೆ ಕೆಲವು ಕಾರಣಗಳಿಂದ ಅದರಲ್ಲಿ ವಿಶೇಷವಾಗಿ ನನ್ನ ವಿಭೂತಿ ಎಲ್ಲೆಲ್ಲಿ ಕಂಡು ಬರುತ್ತೋ ಅದು ಸಂಕ್ಷೇಪವಾಗಿ ಇದುವರೆಗೂ ಹೇಳಲ್ಪಟ್ಟಿದ್ದು ಅಂತ ಹೇಳಿ ಈಗ ಒಂದು ಮುಖ್ಯವಾದ ಶ್ಲೋಕ ಕಡೆಯಲ್ಲಿ ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಸ ಸಂಭವಂ. ಇದೇ ಪ್ರಧಾನವಾಗಿ ಪರಮಾತ್ಮನು ಹೇಳ್ತಾ ಇರೋದು. ಯದ್ಯತ್ ವಿಭೂತಿ ಮತ್ಸತ್ವಂ ಶ್ರೀಮತ್ ಊರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಸ ಸಂಭವಂ. ಎಲ್ಲವೂ ಇಲ್ಲಿ ಹಿಂದೆ ಹೇಳಿದಾಗ ಸರ್ವಭೂತಾನಾಂ ಅಂತ ಹೇಳಲ್ಪಟ್ಟಿತು. ಎಲ್ಲವೂ ಚರಾಚರಾತ್ಮಕವಾದ ಎಲ್ಲವೂ ನನ್ನ ವಿಭೂತಿಯೇ, ನನ್ನ ನಿಯಮನದಲ್ಲಿಯೇ ಇದೆ ಅಂತ ಅರ್ಥ. ಪರಮಾತ್ಮನ ದೃಷ್ಟಿಯಿಂದ ಯಾವುದೋ ಒಂದು ಮಂಗಳ ಅಮಂಗಳ ಅಂತ ಇಲ್ಲ. ಆದರೆ ನಮಗೆ ಇಲ್ಲಿ ಮಂಗಳಕರವಾಗಿ ತೋರುತ್ತೆ, ಕೆಲವು ವಿಶೇಷವಾಗಿ ತೋರುತ್ತೆ. ಒಂದು ವಿಶೇಷವಾದ ಶಕ್ತಿ ಕೆಲವು ಕಡೆ ತೋರಿ ಬರುತ್ತೆ. ಅಲ್ಲೆಲ್ಲ ಸ್ಪಷ್ಟವಾಗಿ ಗುರುತಿಸಬಹುದು ಪರಮಾತ್ಮನ ವಿಭೂತಿ ಅಂತ ಹೇಳಿ ಆ ದೃಷ್ಟಿಯಿಂದ ಹೇಳಿರುವಂತಹದ್ದು. ಅದರಿಂದ ಇಲ್ಲಿ ಯದ್ಯತೆ ವಿಭೂತಿ ಮತ್ಸತ್ವಂ ಶ್ರೀಮತ್ ಊರ್ಜಿತಮೇವ ಹೇಳ್ತಾರೆ. ಯಾವುದೋ ಒಂದು ಕಾಂತಿಯನ್ನು ಹೊಂದಿರುವಂತಹದ್ದು ಯದ್ಯತ್ ವಿಭೂತಿಮತ್ ಈಶಿತವ್ಯ ಸಂಪನ್ನಂ ಭೂತಜಾತಂ. ವಿಭೂತಿಮತ್ ಅಂತ ಹೇಳಿದ್ರೆ ಆಳಲ್ಪಡುವಂತಹದ್ದು. ಅಂತಹ ಒಂದು ಎಲ್ಲ ಪ್ರಾಣಿಗಳು ಯಾವ್ಯಾವ ಭೂತಗಳು ಇದೆಯೋ ಇಲ್ಲಿ ಶ್ರೀಮತ್ ಕಾಂತಿಮತ್ ಧನಧಾನ್ಯ ಸಮೃದ್ಧಂ ವಾ ಊರ್ಜಿತಂ ಕಲ್ಯಾಣ ಆರಂಭೇಶು ಉದ್ಯುಕ್ತವಾದದ್ದು, ಒಂದು ಕಲ್ಯಾಣಕರವಾದ ಕೆಲವು ಪ್ರವೃತ್ತಿಗಳನ್ನು ಹೊಂದಿರುವಂತಹದ್ದು, ಕಾಂತಿಯನ್ನು ಉಳ್ಳಂತಹದ್ದು. ತತ್ತತ್ ಮಮ ತೇಜೋಂಶ ಸಂಭವಂ. ಅದೆಲ್ಲ ನನ್ನ ಒಂದು ತೇಜಸ್ಸಿನ ಒಂದು ಅತ್ಯಲ್ಪವಾದ ಅಂಶದಿಂದ ಆಗಿರುವಂತಹದ್ದು ಅಂತ ತಿಳ್ಕೊ. ತೇಜ ಅಂತ ಹೇಳಿದ್ರೆ ಪರಾಭಿಭವನ ಸಾಮರ್ಥ್ಯಂ ಅಂತ ಹೇಳಿದ್ರು. ಶತ್ರುಗಳನ್ನ ನೋಡಿದ್ರೇನೆ ಅವರಿಗೆ ಎಲ್ಲ ನಡುಗು ಹೋಗಬೇಕು ದೇಹವೆಲ್ಲ. ಆ ರೀತಿ ಆಗುವಂತಹ ಒಂದು ಧರ್ಮವು ಪರಮಾತ್ಮನಲ್ಲಿ ಯಾವುದಿದೆಯೋ ಅದು ಪರಾಭಿಭವನ ಸಾಮರ್ಥ್ಯಂ. ಮಮ ಅಚಿಂತ್ಯ ಶಕ್ತೇ ನಿಯಮನ ಶಕ್ತಿ ಏಕದೇಶ ಸಂಭವಂ. ಅಂತಹ ಒಂದು ಶಕ್ತಿಯ ಒಂದು ಅತ್ಯಲ್ಪವಾದ ಅಂಶದಿಂದಲೇ ಎಲ್ಲ ಉಂಟಾಗಿದೆ ಅಂತ ಹೇಳಿ ನಾನು ಎಲ್ಲ ನಿಯಮನ ಹೇಗೆ ಮಾಡ್ತೀನಿ ಅಂದರೆ ನನ್ನ ಪೂರ್ಣವಾದ ಶಕ್ತಿ ಬೇಕಾಗಿಲ್ಲ ಅದಕ್ಕೆ. ಯಸ್ಯಾಯುತಾಯುತ ಅಂಶ ಅಂತ ಹೇಳ್ತಾರೆ ಆಳುವಂದಾರು. 10,000 ಭಾಗದಲ್ಲಿ ಒಂದು ತೆಗೆದುಕೊಂಡು ಅದನ್ನು 10,000 ಮಾಡಿದ್ರೆ ಅದರಲ್ಲಿ ಒಂದು ಭಾಗ ಅಷ್ಟು ಸಾಕು ಅವನ ಅಂಶದಲ್ಲಿ ತೇಜಸ್ಸಿನಲ್ಲಿ ಎಲ್ಲವನ್ನು ನಿಯಮನ ಮಾಡುವುದಕ್ಕೆ ಅಂತ ಹೇಳಿ. ಪ್ರಾಧಾನ್ಯತಃ ಇತಿ ಉಪಕ್ರಮ್ಯ ಪ್ರಪಂಚಿತಂ ಅರ್ಥಂ ಅನುಕ್ತಾನಾಂ ಅವಶ್ಯ ವಕ್ತವ್ಯ ಪ್ರಧಾನ ವಿಭೂತೀನಾಂ. ಅನುಕ್ತಾನಾಂ ಇತ್ಯ ಅರ್ಥಂ ಅನುಕ್ತಾನಾಂ ಅವಶ್ಯ ವಕ್ತವ್ಯ ಪ್ರಧಾನ ವಿಭೂತೀನಾಂ ಸಂಗ್ರಹ ಅಭಿಪ್ರಾಯೇಣ ಉಪಸಂಹರತಿ ಯದ್ಯತ್ ಅಂತ ಹೇಳ್ಬೋದು. ಕೆಲವು ಹೇಳದೇ ಇರುವುದಿರ್ಬೋದು. ಹಾಗೆಯೇ ಅವಶ್ಯವಾಗಿ ಹೇಳಬೇಕಾದ ವಿಷಯಗಳು, ಪ್ರಧಾನವಾದ ವಿಭೂತಿಗಳು, ಹೇಳದೇ ಇರುವಂತಹ ವಿಭೂತಿಗಳು ಇದೆಲ್ಲ ಇರ್ಬೋದು. ಇದೆಲ್ಲವೂ ಸಂಗ್ರಹವಾಗಿ ಈ ಶ್ಲೋಕದಲ್ಲಿ ಹೇಳಲ್ಪಡ್ತಾ ಇದೆ. ವಿಭೂತಿ ಶಬ್ದಸ್ಯ ಪ್ರಾಕರಣಿಕಮರ್ಥಂ ಅನುಸಂಧಾಯ ಈಶಿತವ್ಯ ಸಂಪನ್ನ. ಆರಂಭದಲ್ಲಿ ಹೇಳುವಾಗ ವಿಭೂತಿ ಅಂದರೆ ನಿಯಮನದಿಂದಲೇ ಅಂತ ಅರ್ಥ. ಯಾವುದು ನಿಯಮನ ಮಾಡಲ್ಪಡುತ್ತೋ ನಿಯಾಮ್ಯವಾದದ್ದು ವಿಭೂತಿ ಅಂತ ಹೇಳಲ್ಪಡುವಂತಹದ್ದು. ಅದನ್ನ ಇಲ್ಲಿ ಈಶಿತವ್ಯ ಸಂಪನ್ನಂ. ಸತ್ವಶಬ್ದ ಅತ್ರ ಜಂತುಪರಃ. ಯದ್ಯದ್ ವಿಭೂತಿಮತ್ ಸತ್ವಂ ಅಂತ ಹೇಳಿದ್ರೆ ಜಂತು ಅಂತ ಅರ್ಥ. ಅಲ್ಲಿ ಸತ್ವಂ ಅಂತ ಹೇಳಿದ್ರೆ ಯತ್ ಅಂತ 2 ಸತಿ ಬಂದಿದೆ. ಯತ್ ವಿಭೂತಿಮತ್ ವೀಪ್ಸಾ ಅಂತ ಅರ್ಥ. ರಿಪಿಟೇಷನ್ ವೀಪ್ಸಾ ಅಂತ ಹೇಳಿದ್ರೆ ವೀಪ್ಸಾ ಅಭಿಪ್ರಾಯ ವ್ಯಂಜನಾಯ ಜಾತ ಶಬ್ದ ಸಮೂಹ ಅಂತ ಅರ್ಥ. ಯತಿ ವಿಭೂತಿಮತ್ ಅಂದರೆ ಭೂತ ಜಾತಂ ಅಂತ ಅರ್ಥ.
ಯತೆ ವಿಭೂತಿ ಮತಂ ಅಂದರೆ ಒಂದು ಪ್ರಾಣಿಯನ್ನು ಹೇಳಿದಾಗುತ್ತೆ. ಯತೆ ಯತೆ ಅಂತ ಹೇಳಿರೋದು ಪ್ರಾಣಿಗಳ ಒಂದು ಸಮೂಹವೆಲ್ಲ ಹೇಳಲ್ಪಟ್ಟಿದೆ ಅಂತ ಆ ಮತ್ತೆ ಅಭ್ಯಾಸಕ್ಕೆ ಆ ರೀತಿ ಅರ್ಥ ಮಾಡ್ತಾರೆ, ವೀಪ್ಸ ಅಂತ ಹೇಳಿ. ವಿಭೂತಿ ಮತೆ ಶ್ರೀಮತ್ ಶಬ್ದಯೋ ಪೌನರುಕ್ತಿಂ ಪರಿಹರತಿ. ವಿಭೂತಿ ಮತೆ ಶ್ರೀಮತ್ ಒಂದೇ ಅರ್ಥವನ್ನು ಹೇಳುವ ಹಾಗಿದೆ. ಅದಕ್ಕೆ ಒಂದಕ್ಕೆ ಕಾಂತಿಮತೆ ಅಂತ ಅರ್ಥ ಮಾಡಿದ್ರು, ಒಂದಕ್ಕೆ ಈಶಿತವ್ಯ ಸಂಪನ್ನಂ ಅಂತ ಅರ್ಥ ಮಾಡಿದ್ರು. ನಿಯಂತವ್ಯ ವಿಶೇಷ ವಿವಕ್ಷಯವ ಗೋಬಲಿವರ್ಧ ನ್ಯಾಯ ಪುನರುಕ್ತಿ ಪರಿಹಾರ ಧನಸಾಮ್ಯ ಸಮೃದ್ಧಂ. ಆ ಕಾಂತಿಯನ್ನು ಉಳ್ಳ ಪದಾರ್ಥಗಳಲ್ಲಿ ಧನಧಾನ್ಯ ಸಮೃದ್ಧವಾದದ್ದು ಆಗಿರಬಹುದು. ಆ ರೀತಿ ಒಂದು ಒಂದು ವಿಷಯ ಅಲ್ಲಿ ಹೇಳಲ್ಪಟ್ಟಿದೆ. ನಿಯಂತವ್ಯ ವಿಷಯದಿಂದ ಗೋಬಲಿವರ್ಧ ನ್ಯಾಯ ಅಂತ ಹೇಳಿದ್ರೆ ಗಾಮಾನಯ ಬಲಿವರ್ಧಮಾನಯ ಅಂತ ಹೇಳಿ ಜನರಲ್ ಆಗಿ ಹೇಳಿ, ಒಂದು ಸ್ಪೆಸಿಫಿಕ್ ಆಗಿ ಹೇಳೋ ಹಾಗೆ ಕಾಂತಿಯನ್ನು ಉಳ್ಳದ್ದು, ಅದರಲ್ಲಿ ಧನಧಾನ್ಯ ಸಮೃದ್ಧಿಯನ್ನು ಹೊಂದಿರುವಂತಹದ್ದು, ಈ ರೀತಿ ಅರ್ಥವನ್ನ ಹೇಳ್ಬೋದು. ಪುನರುಕ್ತಿ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಊರ್ಜಿತಮಿತಿ ಉತ್ಕೃಷ್ಟತ್ವಾದಿ ಸಾಮಾನ್ಯ ಪಾಠ ವೈಯತ್ಯಾದಿ ಕಲ್ಯಾಣ ಇತಿ ಹೇಳುವಾಗ ಕಲ್ಯಾಣ ಆರಂಭೇಶು ಉದ್ಯುಕ್ತಂ ಊರ್ಜಿತಂ ಅಂತ ಹೇಳಿದ್ರು. ಕಲ್ಯಾಣಮಯವಾದ ಕಾರ್ಯಗಳಲ್ಲಿ ಪ್ರವೃತ್ತವಾಗಿರುವಂತಹದ್ದು, ಆರಂಭಿಸಿರುವಂತಹದ್ದು ಅಂತ ಹೇಳಿ ಅದಕ್ಕೆ ಪುನರುಕ್ತಿಯನ್ನು ಪರಿಹಾರ ಮಾಡೋಕ್ಕೆ ಹೇಳ್ತಾರೆ. ಬರೀ ಉತ್ಕೃಷ್ಟ ಅಂತ ಅರ್ಥ ಮಾಡ್ಬೋದು ಊರ್ಜಿತ ಅಂತ ಹೇಳಿದ್ರೆ, ಆದರೆ ಇಲ್ಲಿ ಆ ರೀತಿ ಅರ್ಥ ಮಾಡದೆ ಪುನರುಕ್ತಿ ಪರಿಹಾರ ಮಾಡೋದಕ್ಕೋಸ್ಕರವೂ ಮತ್ತೆ ವಿಶಿಷ್ಟವಾದ ಅರ್ಥ ಹೇಳುವುದಕ್ಕೂ ಕೂಡ ಈ ರೀತಿ ಅರ್ಥ ಮಾಡಿದ್ದಾರೆ. ಊರ್ಜಾ ಶಬ್ದ ಈ ಅಧೀನತ್ವೇನ ಸನ್ನಾಹಶೀಲತ್ವ ಪರಹ, ದೈನ್ಯವಿಲ್ಲದೆ ಉದ್ಯುಕ್ತನಾಗಿರೋದು. ಸನ್ನಾಹಶೀಲ ಅಂದರೆ ಒಂದು ಕೆಲಸ ಮಾಡೋಕ್ಕೆ ಎದ್ದು ಸನ್ನದ್ಧನಾಗಿರುವಂಥದ್ದು. ಆದ್ದರಿಂದ ದೈನ್ಯವಿಲ್ಲದೆ ಒಂದು ಪ್ರವೃತ್ತಿಯಲ್ಲಿ ಆರಂಭಿಸಿರುವಂತಹದ್ದು, ಒಂದು ಕೆಲಸ ಮಾಡುವುದಕ್ಕೆ. ಅದನ್ನ ಇಲ್ಲಿ ಕಲ್ಯಾಣ ಆರಂಭೇಶು ಉದ್ಯುಕ್ತಂ ಅಂತ ಅರ್ಥ ಮಾಡಿದ್ದಾರೆ. ವಿದ್ವಿಭೂತಿ ಮತ ಇತ್ಯಾದಿ ಬಲಾದಿಮತಾಂ ಪ್ರದರ್ಶನ, ಇಲ್ಲ ಬಲವನ್ನು ಉಳ್ಳವರನ್ನು ತೋರಿಸುತ್ತೆ. ವಿಭೂತಿ ಮತ ಮಮ ತೇಜೋಂಶ ಸಂಭವಂ ಇತ್ಯುಕ್ತೆ ವಿಗ್ರಹಗತ ತೇಜೋ ದ್ರವ್ಯೈಕ ದೇಶೋಪಾದಾನತ್ವಂ ಪ್ರತೀಯತ ಇತಿ ಪ್ರಕೃತೋಪಾಯಿಕಂ ತೇಜ ಪದಾಭಿಮಾನ ಸಾಮರ್ಥ್ಯಂ. ಮಮ ತೇಜೋಂಶ ಸಂಭವಂ ಅಂತ ಹೇಳಿದ್ರೆ ಪರಮಾತ್ಮನ ವಿಗ್ರಹವು ತೇಜಸ್ಸು, ಅದರ ಸ್ವರೂಪವೇ ತೇಜಸ್ಸು ಅಂತ ಹೇಳಲ್ಪಟ್ಟಿದೆ. ಅತ್ಯಧಿಕವಾದ ತೇಜಸ್ಸುಳ್ಳಂತಹದ್ದು ಪರಮಾತ್ಮನ ವಿಗ್ರಹ, ದಿವ್ಯಮಂಗಲ ವಿಗ್ರಹ ಅಂತ ಹೇಳಿ. ಆ ವಿಗ್ರಹದ ತೇಜಸ್ಸಿನ ಒಂದು ಭಾಗವೋ ಅಂತ ಅರ್ಥ ನಮಗೆ ಉಂಟಾಗೋಕ್ಕೆ ಇಲ್ಲಿ ಸಾಧ್ಯವಿದೆ. ಅಲ್ಲ, ಈ ರೀತಿ ಅರ್ಥವಲ್ಲ ಇಲ್ಲಿ ಅಂತ ಹೇಳಿ ಪರಾಭಿವನ ಸಾಮರ್ಥ್ಯ ಅನ್ನುವವನ ಧರ್ಮವನ್ನು ಹೇಳಲ್ಪಡುತ್ತೆ ಇಲ್ಲಿ. ಜ್ಞಾನಶಕ್ತಿ ಬಲೇಶ್ವರ್ಯ ವೀರ್ಯ ತೇಜಾಂಸಿ ಅಂತ ಹೇಳುವಾಗ ತೇಜಸ್ಸು ಅಂತ ಹೇಳೋದಕ್ಕೆ ಷಾಡ್ಗುಣ್ಯದಲ್ಲಿ ಹೇಳುವ ತೇಜಸ್ಸು ಅನ್ನುವ ಗುಣಕ್ಕೆ ಪರಾಭಿಭವನ ಸಾಮರ್ಥ್ಯಂ ಅಂತ ಹೇಳಿ ಅದನ್ನ ಉದಾಹರಣೆ ಕೊಡುವಾಗ ಮಾರೀಚನ ವಿಷಯವನ್ನು ಹೇಳ್ತಾರೆ. ಯಾವ ವೃಕ್ಷೇ ಪಶ್ಯಾಮಿ ಚೀರಜೀನಾಂಬರ ಕೃಷ್ಣಾಜಿನಾಂಬರಂ ರಾಮಂ ಗೃಹೀತ ಧನುಷಂ ಪಾಶಹಸ್ತವಿವಾಂತಕಂ ಅಂತ ಅವನು ಹೇಳ್ತಾನೆ. ರಕಾರಾದಿನಿ ನಾಮಾನಿ, ನಾನು ಅವನು ಹೇಳಿದಾಗ ಅವನು ರಾ ಅಂತ ಆರಂಭಿಸುವ ಶಬ್ದ ಕೇಳಿದ್ರೇನೆ ನನಗೆ ಬಾಯೆಲ್ಲ ಒಣಗು ಹೋಗುತ್ತೆ, ಮೈಯೆಲ್ಲ ನಡುಗುತ್ತೆ ಅಂತ ಮಾರೀಚ ಹೇಳ್ತಾನೆ ರಾವಣನಿಗೆ. ಅದು ಪರಾಭಿಭವನ ಸಾಮರ್ಥ್ಯ ಅನ್ನೋದಕ್ಕೆ ಉದಾಹರಣೆ. ರಾಮನ ಹೆಸರು ಕೇಳಿದ್ರೇನೆ ರಕಾರ ಅನ್ನುವ ಶಬ್ದದಿಂದ ಆರಂಭಿಸಿರುವ, ರೇಪದಿಂದ ಆರಂಭಿಸುವ ಶಬ್ದ ಕೇಳಿದ್ರೆ ಸಾಕು ಅವನಿಗೆ, ಅಷ್ಟು ಭಯವಾಗಿಬಿಡುತ್ತೆ. ಅದು ಅವನ ತೇಜಸ್ಸು ಅಂತ ಹೇಳಲ್ಪಟ್ಟಿದೆ. ಆ ರೀತಿ ಅದು ಪರಾಭಿಭವನ ಸಾಮರ್ಥ್ಯ. ಅದು ಕೋಯಂ ಹತ್ರ ಅಭಿಭವ ನಾಮ. ಇಲ್ಲಿ ಯಾವುದು ಪರಾಭವನ ಅಂದ್ರೆ ಶತ್ರುಗಳ ವಿಷಯದಲ್ಲಾಯಿತು. ಇಲ್ಲಿ ಹೇಗೆ ಅದನ್ನು ಹೇಳಕ್ ಸಾಧ್ಯ? ತತ್ರ ಚ ಕಥಂ ಅಂಶ ಸದ್ಭಾವ, ಅದಕ್ಕೆ ಹೇಗೆ ಒಂದು ಅಂಶ ಅಂತ ಹೇಳಲು ಬರೋದು ಅಂತ ಹೇಳಿದ್ರೆ ಇಲ್ಲಿ ಅಚಿಂತ್ಯ ಶಕ್ತಿ ಎನ್ನುವ ಅರ್ಥ. ಅತಿಂಚ್ಯ ಶಕ್ತೇ ನಿಯಮನ ಶಕ್ತಿ ಏಕದೇಶ ಸಂಭವಂ ಅಂತ ಹೇಳಿ, ಅಚಿಂತ್ಯ ಶಕ್ತಿಯನ್ನು ಉಳ್ಳ ನನ್ನ ನಿಯಮನ ಶಕ್ತಿ ಎನ್ನುವುದರ ಒಂದು ಭಾಗ ಅಂತ ಅರ್ಥ. ಅನೇಕ ಶಕ್ತಿಗಳಿದೆ, ಅಚಿಂತ್ಯವಾದ ಶಕ್ತಿಗಳಿದೆ, ಅದರಲ್ಲಿ ನಿಯಮನ ಶಕ್ತಿಯ ಒಂದು ಅಂಶ ಅಂತ ಇಲ್ಲಿ ಪರಾಭಿಭವನ ಸಾಮರ್ಥ್ಯಕ್ಕೆ ಅರ್ಥ ಮಾಡ್ತಾರೆ. ಅತಿಂತ್ಯ ಶಕ್ತೇ ಚಿಂತಾಯೋಗ್ಯ ಅಂಶ ನಿಷ್ಕರ್ಷಾಯ ಮಮ ಇತ್ಯಸ್ಯ ಅಭಿಪ್ರಾಯ ವಿವೃತಃ ಅಂದ. ಚಿಂತಾ ಯೋಗ್ಯ ಅಂಶ ನಿಷ್ಕರ್ಷಾಯ, ಯಾವುದನ್ನು ಚಿಂತನೆ ಮಾಡಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಮಮ ನಿಯಮನ ಶಕ್ತಿ ಏಕದೇಶ ತೇನ ಸರ್ವಗೋಚರತ್ವ ಅಭಂಗುರತ್ವ ಅಘಟಿತ ಘಟನತ್ವಾದಿ ಸಿದ್ಧಿ. ಸರ್ವ ಅಗೋಚರತ್ವ ಇರಬೇಕು, ಅಭಂಗುರತ್ವ, ಯಾರು ಅವನ್ನ ತಡೆಯೋದಕ್ಕೆ ಆಗೋದಿಲ್ಲ, ಅಘಟಿತ ಘಟನಾ ಸಾಮರ್ಥ್ಯವಿದೆ ಅವನಿಗೆ. ಆದ್ದರಿಂದ ಇದೆಲ್ಲವೂ ಕೂಡ ಸಿದ್ಧವಾಗುತ್ತೆ. ಅದರಿಂದ ಅಚಿಂತ್ಯ ಶಕ್ತಿ ಅಂತ ಹೇಳಿದಾಗ ಯಥಾ
ಶೈಲ ಶೈಲ ಶೈಲಾಂದೋಹನ ದೋಹಲಿನಃ ಚಂಡಾಮಾರುತಸ್ಯ. ಆಂದೋಲನ ಅಂತ ಹೇಳಿದ್ರೆ ಅಲ್ಲಾಡಿಸೋದು ಅಂತ ಅರ್ಥ. ಒಂದು ಒಂದು ದೊಡ್ಡ ಕಲ್ಲಿನ ಒಂದು ಪರ್ವತವನ್ನೇ ಕೂಡ ಅದನ್ನು ಅಲ್ಲಾಡಿಸ್ಬಿಡುವಂತಹ ಚಂಡಮಾರುತ ಯಾವುದಿದೆಯೋ ಆ ಚಂಡಮಾರುತಕ್ಕೆ ತೃಣಪ್ರೇರಣಾಧಿಕಂ, ಒಂದು ಹುಲ್ಲನ್ನು ಅಲ್ಲಾಡಿಸೋದು ವೇಗಲೇಶ ಮಾತ್ರ ಭವಂ. ಅದಕ್ಕೆ ಎಷ್ಟು ಬೇಗ ಬೇಕು ಅದಕ್ಕೆ. ಚಂಡಮಾರುತ ದೊಡ್ಡ ದೊಡ್ಡ ಬಂಡೆಗಳನ್ನೆಲ್ಲ ಅಲ್ಲಾಡಿಸ್ಬಿಡುತ್ತೆ. ಆ ಅಲ್ಲಾಡಿಸೋ ಅಂತಹ ಶಕ್ತಿ ಇರುವ ಚಂಡಮಾರುತಕ್ಕೆ ಒಂದು ಹುಲ್ಲು ಅಲ್ಲಾಡಿಸೋದಕ್ಕೆ ಎಷ್ಟು ಶಕ್ತಿ ಬೇಕು ಅದರ ಶಕ್ತಿಯಲ್ಲಿ. ಆ ರೀತಿ ಅಂತ ಇಲ್ಲಿ ತದ್ವತ್ ಇಹ ಇತಿ ಭಾವ. ತೇಜಸಃ ಅಂಶ ಸಂಭವ ಯಸ್ಯ ತೇಜೋಂಶ ಸಂಭವಂ. ಅವನು ತೇಜಸ್ಸಿನ ಒಂದು ಅಂಶವೇ. ಒಂದು 10,000 ಅಲ್ಲ, 1,00,000ದಲ್ಲಿ ಒಂದು ಅಂಶದಲ್ಲಿ ಒಂದು ಭಾಗ ಅಂತ ಹೇಳಲ್ಪಡುತ್ತೆ. ಆ ರೀತಿ ಒಂದು ಅಂಶವೇ ನನ್ನ ನಿಯಮನ ಶಕ್ತಿಯಲ್ಲಿ ಒಂದು ಅಂಶವು. ಅದರಿಂದಲೇ ಎಲ್ಲವೂ ಕೂಡ ಅದರಿಂದಲೇ ನನ್ನ ವಿಭೂತಿ ಎಲ್ಲ ಉಂಟಾಗಿದೆ, ನಿಯಮನ ಮಾಡ್ತೇನೆ ನಾನು ಎಲ್ಲವನ್ನು ಅಂತ ಹೇಳಿ. ಯಾವುದೆಲ್ಲ ಕಲ್ಯಾಣಕರವಾದದ್ದು ಯದ್ಯದ್ ವಿಭೂತಿ ಮತ್ತು ಸತ್ವಂ ಶ್ರೀಮದು ಊರ್ಜಿತಮೇವ, ಅದನ್ನೆಲ್ಲವೂ ಕೂಡ ನನ್ನ ಒಂದು ತೇಜಸ್ಸಿನ ಒಂದು ಅಲ್ಪಾಂಶದಲ್ಲ ನಾನು ನಿಯಮನ ಮಾಡ್ತೇನೆ ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ಅಥವಾ ಬಹುನಾಯತೇನ ಕಿಂ ಜ್ಞಾನೇನ ತವ ಅರ್ಜುನ ಪೃಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಇಲ್ಲಿ ಕಿಂ ಜ್ಞಾನೇನ ತವ ಅರ್ಜುನ, ಬಹುನಾಯತೇನ ಕಿಂ ಜ್ಞಾನೇನ ತವ ಅರ್ಜುನ. ಎಷ್ಟೇ ಹೇಳಿದ್ರು ನಿನಗೆ ಮುಗೀತು, ಈ ಜ್ಞಾನ ಪೂರ್ಣವಾಗಿ ಬಂತು ಅಂತ ನಿಂಗೆ ತಿಳಿಸ್ಕೊಳಕ್ಕಾಗೋದಿಲ್ಲ. ಅಂತಹ ಜ್ಞಾನ ಇದು ಅಂತ ಇಲ್ಲಿ ಅರ್ಥ ಮಾಡಬೇಕು. ಅರ್ಥ ಹಾಗೆಯೇ ಶಂಕರಾಚಾರ್ಯರು ಹಾಗೆಯೇ ಅರ್ಥ ಮಾಡ್ತಾರೆ. ಯಾವುದು ಪರ್ಯವಸಾನವಿಲ್ಲದೆ ಇರುವ ಜ್ಞಾನದಿಂದ ಏನು ಪ್ರಯೋಜನ ಅಂತ. ಒಂದು ಪರ್ಯವಸಾನ ಅನ್ನೋ ಅರ್ಥವಿಲ್ಲ ಇದಕ್ಕೆ. ಬಹುನಾ ಏತೇನ, ಎಷ್ಟೇ ಹೇಳಿದ್ರು ಮುಗಿಯೋದಿಲ್ಲ ಜ್ಞಾನ ಅಂತ ಹೇಳೋದು. ಇವಾಗ ಜ್ಞಾನ ಪೂರ್ಣವಾಯಿತು ಆಗೋದಿಲ್ಲ. ಆದ್ದರಿಂದ ಅದನ್ನು ಸಂಗ್ರಹವಾಗಿ ಹೇಳ್ತೀನಿ ಕೇಳು. ವಿಷ್ಟಭ್ಯ ಅಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಒಂದು ಅಂಶದಲ್ಲಿ ಎಲ್ಲವನ್ನು ನಾನು ಧರಿಸಿದ್ದೇನೆ ಅಂತ ಇಲ್ಲಿ. ಬಹುನಾ ಏತೇನ ಉಚ್ಯಮಾನೇನ ಜ್ಞಾನೇನ ಕಿಂ ಪ್ರಯೋಜನಂ ಅಂತ ಹೇಳಿದ್ರೆ ಪೂರ್ಣವಾಗಿ ಪ್ರಯೋಜನ ಪಡೆದುಕೊಳ್ಳಕ್ಕೆ ಆಗೋದಿಲ್ಲ ನಿನಗೆ. ಯಾಕೆಂದ್ರೆ ಅಂತವೇ ಇಲ್ಲದ ಅಂತಹದ್ದು. ಲಿಮಿಟ್ಲೆಸ್ ಅಂತ, ಲಿಮಿಟ್ಲೆಸ್, ಎಂಡ್ಲೆಸ್. ಆದ್ದರಿಂದ ಇದು ನೀ ಎಷ್ಟು ತಿಳಿದುಕೊಂಡ್ರು ಜ್ಞಾನವು ಪೂರ್ಣವಾಯಿತು ಅನ್ನೋ ಪ್ರಯೋಜನ ನಿಂಗೆ ಏರ್ಪಡೋದಿಲ್ಲ ಇದರಲ್ಲಿ. ಇದಂ ಚಿದಚಿದಾತ್ಮಕಂ ಕೃಷ್ಣಂ ಜಗತ್ ಕಾರ್ಯಾವಸ್ಥಂ ಕಾರಣಾವಸ್ಥಂ ಸ್ಥೂಲಂ ಸೂಕ್ಷ್ಮಂಚ ಸ್ವರೂಪ ಸದ್ಭಾವೇ ಸ್ಥಿತೌ ಪ್ರವೃತ್ತಿಭೇದೇ ಚೇತ ಮತ್ಸಂಕಲ್ಪಂ ನಾತಿವರ್ತೇತ. ಇನ್ನ ಎಲ್ಲ ಹೇಗೆ ಅವನ ಪರಮಾತ್ಮನ ಒಂದು ಸಂಕಲ್ಪಕ್ಕೆ ಹೇಗೆ ಎಲ್ಲವೂ ಕೂಡ ಒಳಗಾಗಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ ಇದರಲ್ಲಿ ಹೇಳುವಾಗ. ಎಷ್ಟೇ ಹೇಳಿದ್ರೂ ನಿನಗೆ ಅದು ಉಳಿಯುತ್ತೆ. ಇನ್ನು ಶಂಕರಾಚಾರ್ಯ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಅಥವಾ ಬಹುನಾ ಏತೇನ ಏವಮಾದಿನ ಕಿಂ ಜ್ಞಾತೇನ ತವ ಅರ್ಜುನ ಸ್ಯಾತಿ ಸಾವಶೇಷೇಣ ಅಂದರು. ಸಾವಶೇಷೇಣ ಅಂದರೆ ಇನ್ನೂ ಸ್ವಲ್ಪ ಉಳಿದಿರುತ್ತೆ. ಎಷ್ಟು ಹೇಳಿದ್ರು ಉಳಿದಿರೋದಿರುತ್ತೆ. ಅಶೇಷತಃ ತ್ವಂ ಉಚ್ಯಮಾನಮರ್ಥಂ ಶೃಣು. ಇವಾಗ ಕೇಳು, ನಾನು ಪೂರ್ಣವಾಗಿ ಹೇಳ್ತಾ ಇದ್ದೀನಿ. ಶಂಕರರು ಹೇಳುವಂತಹ ಮಾತು ಪೂರ್ಣವಾಗಿ ಇವಾಗ ಹೇಳ್ತಾ ಇದ್ದೀನಿ ಕೇಳು. ಎಷ್ಟು ಹೇಳಿದ್ರು ಈ ವಿಭೂತಿಯನ್ನು ಹೇಳ್ಕೊಂಡಿದ್ರೆ ಕೊನೆ ಇಲ್ಲ ಅದಕ್ಕೆ. ಅದನ್ನು ಹೇಳ್ತೀನಿ ಕೇಳು. ಹೇಗೆ ತಿಳ್ಕೊಬೋದು ಅದನ್ನು ಅಂದರೆ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಇಷ್ಟು ತಿಳ್ಕೋ ಸಾಕು ಅಂತ ಹೇಳಿ. ಬಹುನಾ ಏತೇನ ಉಚ್ಯಮಾನೇನ ಕಿಂ ಪ್ರಯೋಜನ ಅಂತ ಹೇಳು. ಎಷ್ಟೇ ಹೇಳಿದ್ರು ನಿನಗೆ ಜ್ಞಾನ ಪೂರ್ಣವಾಯಿತು ಅನ್ನೋ ಪ್ರಯೋಜನ ಸಿಗೋದಿಲ್ಲ. ಇದಂ ಚಿದಾತ್ಮಕಂ ಕೃಷ್ಣಂ ಜಗತ್ ಕಾರ್ಯಾವಸ್ಥಂ ಕಾರಣಾವಸ್ಥಂ ಸ್ಥೂಲಂ ಸೂಕ್ಷ್ಮಂ ಚ ಸ್ವರೂಪ ಸದ್ಭಾವೇ ಸ್ಥಿತೌ ಪ್ರವೃತ್ತಿಭೇದೇ ಚ ಯಥಾ ಮತ್ಸಂಕಲ್ಪಂ ನಾತಿವರ್ತೇತ. ಹೇಗೆ ನನ್ನ ಸಂಕಲ್ಪವನ್ನು ಮೀರಿ ಯಾವ ಅವಸ್ಥೆಯಲ್ಲಿಯೋ ಕಾರಣಾವಸ್ಥೆಯೋ ಕಾರ್ಯಾವಸ್ಥೆಯಲ್ಲಿಯೋ ಇರುವ ಜಗತ್ತು ಸ್ಥೂಲವಾದದ್ದು ಸೂಕ್ಷ್ಮವಾದದ್ದು ಎಲ್ಲ ಅದರ ಸ್ವರೂಪದಲ್ಲಿಯೂ ಸ್ಥಿತಿ ಪ್ರವೃತ್ತಿಗಳಲ್ಲಿ ನನ್ನ ಸಂಕಲ್ಪವನ್ನು ಮೀರಿ ಹೋಗಕ್ಕಾಗೋದಿಲ್ಲ. ತಥಾಮಹ ಮಹಿಮ್ನಃ, ಅಂತಹ ನನ್ನ ಮಹಿಮೆ ಅಯುತಾಯುತಾಂಶೇನ ವಿಷ್ಟಭ್ಯ ಅಹಮವಸ್ಥಿತ. ನನ್ನ ಮಹಿಮೆಯ ಒಂದು ಅಯುತ ಅಂದರೆ 10,000. 10,000ದಲ್ಲಿ ಒಂದು ಭಾಗ ತೆಗೆದುಕೊಂಡು 10,000 ಮಾಡಿದ್ರೆ ಅದರ ಅಂಶದಿಂದ ಎಲ್ಲವನ್ನು ನಾನು ಧರಿಸಿ ಹಿಡಿದು ನಿಲ್ಲಿಸಿದ್ದೇನೆ ನಾನು. ಯಥೋಕ್ತಂ ಭಗವತ ಪರಾಶರೇಣ ಯಸ್ಯಾಯುತಾಯುತಾಂಶಾಂಶೇ ವಿಶ್ವಶಕ್ತಿರಿಯಂ ಸ್ಥಿತ. ಎಲ್ಲವೂ ಹೇಗೆ ನಿಂತಿದೆ ಈ ಪ್ರಪಂಚವೆಲ್ಲ ಅಂತ ಹೇಳಿ
ಅಲ್ಲಿ ವಿಷ್ಣು ಪುರಾಣದಲ್ಲಿ ಹೇಳುವಂತಹ ಅದನ್ನು ಉದಾಹರಿಸ್ತಾರೆ ಇಲ್ಲಿ. ಇದುವೇ ನಿನಗೆ ತಿಳಿಬೇಕಾದ್ದು. ಇದನ್ನು ತಿಳಿಸ್ಕೋ, ಎಷ್ಟು ಹೇಳಿದ್ರೂ ಈ ಜ್ಞಾನವು ಪೂರ್ಣವಾಗೋದಿಲ್ಲ. ಏಕೆಂದರೆ ಅಂಥವೇ ಇಲ್ಲ ಇದಕ್ಕೆ. ಏವಂ ಪ್ರಾಧಾನ್ಯತಃ ಇತಿ ಉಪಕ್ರಾಂತಂ ಉಪಸಂಹೃತಂ. ಪ್ರಾಧಾನ್ಯತಃ ಅಂತ ಹೇಳಿದ್ದು ಉಪಸಂಹಾರ ಮಾಡಿದ್ರು. ಈಗ ಸಂಕ್ಷೇಪೇಣ ಪ್ರಧಾನ ಅಪ್ರಧಾನ ಸಮಸ್ತ ವಿಭೂತಿ ಸಂಗ್ರಹ. ಪ್ರಧಾನವೋ ಅಪ್ರಧಾನವೋ ಸಕಲ ವಿಭೂತಿಯು ಇಲ್ಲಿ ಸಂಗ್ರಹವಾಗಿ ಹೇಳಲ್ಪಡುತ್ತೆ. ಅಥವಾ ಬಹುನೈಕೇನ ಅಂತ ಹೇಳಿಬಿಟ್ಟು, ಬಹುನೈತೇನ ಉಚ್ಯಮಾನೇನ. ಏತತ್ ಶಬ್ದ ಉಕ್ತಿ ಅವಸಾನರಾಹಿತ್ಯ ಪರಃ ಇತಿ. ಏತತ್ ಬಹುನಾ ಏತೇನ ಅಂತ ಹೇಳುವಾಗ ಏತೇನ ಅನ್ನುವ ಶಬ್ದವು ಉಕ್ತಿ ಅವಸಾನ ರಾಹಿತ್ಯ ಅಂದರೆ ಎಷ್ಟೇ ಹೇಳಿದ್ರು ಮುಗಿಯೋದಿಲ್ಲ. ಇದು ಈ ಉಕ್ತಿಯು ಮುಗಿಯೋದಿಲ್ಲ ಎಷ್ಟೇ ಹೇಳಿದ್ರು ಅಂತ ಅರ್ಥ. ಅದಕ್ಕೆ ಏತೇನ ಅಂತ ಹೇಳಿದ್ರೆ ಈ ಒಂದು ಜ್ಞಾನದಿಂದ ಮುಗಿದೇ ಇರುವಂತಹ ಇದು ಅಂತ ಅರ್ಥ. ಅದಕ್ಕೆ ವಿಭೂತಿ ಪರ್ಯವಸಾನ ಜ್ಞಾನ ರೂಪಂ ಪ್ರಯೋಜನಂ ನ ಸಿದ್ಧೇತ್. ಇದೇ ಶಂಕರಾಚಾರ್ಯರು ಇದೇ ಪದವನ್ನು ಉಪಯೋಗಿಸ್ತಾರೆ. ವಿಭೂತಿ ಪರ್ಯವಸಾನ ಜ್ಞಾನ ರೂಪಂ ಸಾವಶೇಷವಾಗಿಯೇ ಇರುತ್ತೆ ಅಂತ ಹೇಳಿದ್ರು. ಇಷ್ಟು ಹೇಳಿದ್ರು ಒಂದು ಸ್ವಲ್ಪ ಉಳಿದಿರುತ್ತೆ, ಪೂರ್ಣವಾಗಿ ಹೇಳಕ್ಕೆ ಸಾಧ್ಯವಿಲ್ಲ. ವಿಭೂತಿ ಪರ್ಯವಸಾನ ಜ್ಞಾನ ರೂಪಂ ಪ್ರಯೋಜನ. ಮುಗೀತು ಎಲ್ಲ ಕೇಳಿ ಅಂತ ಯಾವತ್ತೂ ಹೇಳಕ್ಕಾಗೋದಿಲ್ಲ ನಿನಗೆ ಅಂತ ಹೇಳಿ. ಇದಮಿತ್ಯನೇನ ತತ್ತತ್ ಪ್ರಮಾಣ ಪ್ರತಿಪನ್ನ ವೈಚಿತ್ರ್ಯಂ. ಆಯಾ ಪ್ರಮಾಣಗಳಿಂದ ತಿಳಿದು ಬರುವಂತಹ ವೈಚಿತ್ರ್ಯವು ಎಲ್ಲವೂ ಕೂಡ ಇಷ್ಟಭ್ಯ ಅಹಂ ಇದಂ ಕೃತ್ಸ್ನಂ. ಯಾವ್ಯಾವ ಪ್ರಮಾಣಗಳಿಂದ ತಿಳಿದು ಬರುವಂತಹ ಯಾವ್ಯಾವ ವಿಚಿತ್ರಗಳು ಇದೆಯೋ ಇಲ್ಲೆಲ್ಲವೂ ಕೂಡ ಸೂಚಿತಮಿತಿ ಅಭಿಪ್ರಾಯಣ ಚಿದಚಿದಾತ್ಮಕಂ ಇತಿ ಉಕ್ತಂ. ಇದಂ ಅಂದಾಗ ಚೇತನಾತ್ಮಕವಾದದ್ದು. ಕಾರ್ಯ ಇತ್ಯಾದಿನ ಕೃತಶಬ್ದಾಭಿಪ್ರೇತ ವಿವರಣ. ಕಾರ್ಯಾವಸ್ಥಂ, ಕಾರಣಾವಸ್ಥಂ, ಸ್ಥೂಲಂ, ಸೂಕ್ಷ್ಮಂ, ಇದೆಲ್ಲ ಕೃತ್ಸ್ನಂ ಅನ್ನುವ ಶಬ್ದಕ್ಕೆ ವಿವರಣೆ. ಇದೆಲ್ಲವೂ ಕೂಡ ಸ್ಥೂಲಂ ಸೂಕ್ಷ್ಮಂ ಚ ಇತಿ ಕಾರ್ಯಕಾರಣಾವಸ್ಥೆಯೋ ಯಥಾಕ್ರಮಂ ಅನ್ವಯ. ಹೇಗೆ ಅಂದರೆ ಕಾರ್ಯಾವಸ್ಥೆ ಕಾರಣಾವಸ್ಥೆಗೆ ಅದಕ್ಕೆ ಅನುಗುಣವಾಗಿ ಅನ್ವಯ ಮಾಡಿಸ್ಕೊಳ್ಬೇಕು. ಸೂಕ್ಷ್ಮ ಅನ್ನುವುದು ಕಾರಣಾವಸ್ಥೆ, ಸ್ಥೂಲ ಅನ್ನುವುದು ಕಾರ್ಯಾವಸ್ಥೆ. ಕಾರ್ಯಾವಸ್ಥಂ ಕಾರಣಾವಸ್ಥಂ ಸ್ಥೂಲಂ ಸೂಕ್ಷ್ಮಂ ಅಂದರೆ ಕಾರ್ಯಾವಸ್ಥಂ ಸ್ಥೂಲಂ ಕಾರಣಾವಸ್ಥಂ ಸೂಕ್ಷ್ಮಂ ಅಂತ ಅನ್ವಯ ಮಾಡ್ಕೊಳ್ಬೇಕು. ಕಾರ್ಯಾವಸ್ಥೆಯಲ್ಲಿ ಸ್ಥೂಲವಾಗಿದೆ, ಕಾರಣಾವಸ್ಥೆಯಲ್ಲಿ ಸೂಕ್ಷ್ಮವಾಗಿರುವಂತಹದ್ದು. ಆ ರೀತಿಯಲ್ಲಿ ಅದನ್ನು ಅನ್ವಯ ಮಾಡ್ಕೋಬೇಕು. ಸ್ವರೂಪ ಇತ್ಯಾದಿ ವಿಷ್ಟಂಭನ ಪ್ರಯೋಜನ ಕಥನಂ. ಎಲ್ಲ ಸ್ವರೂಪವನ್ನು ಕೂಡ ಕಂಬಿಸಿ ನಿಲ್ಲಿಸಿದ್ದೇನೆ ಅಂತ ಅರ್ಥ. ಅದನ್ನು ಅನಿತ್ಯೇಷು ಸ್ವರೂಪ ಸದ್ಭಾವ ಉತ್ಪತ್ತಿ, ನಿತ್ಯೇಷು ತತ್ತು ಅಸದ್ವ್ಯತಿರೇಕ. ಅಂದರೆ ಇಲ್ಲಿ ಹೇಳ್ತಿದ್ದಾರೆ, ಇಲ್ಲಿ ಸ್ವರೂಪ ಸದ್ಭಾವ ಅಂದರೆ ಏನರ್ಥ? ಸ್ವರೂಪ ಸದ್ಭಾವ ಅಂದರೆ ಸ್ವರೂಪವನ್ನು ಇರುವಂತಹದ್ದು ಅಂತ, ಸ್ವರೂಪವನ್ನು ಉಳ್ಳದ್ದಾಗಿ ಮಾಡುವಂತಹದ್ದು. ಅನಿತ್ಯವಾದ ಪದಾರ್ಥಗಳಲ್ಲಿ ಉತ್ಪನ್ನವಾಗುವುದೇ ಸ್ವರೂಪ ಸದ್ಭಾವ. ಘಟವಿಲ್ಲೇ ಇಲ್ಲ, ಘಟವಿಲ್ಲ, ಈಗ ಮಣ್ಣು ಮಾತ್ರ ಇದೆ. ಅದರ ಘಟದ ಸ್ವರೂಪ ಸದ್ಭಾವ ಅಂದರೆ ಘಟದ ಉತ್ಪತ್ತಿ. ಘಟ ಉಂಟಾಯಿತು ಅಂದರೆ ಆ ಸ್ವರೂಪ ಸದ್ಭಾವ ಅನ್ನೋದು ಉಂಟಾಗುತ್ತೆ. ಆ ಘಟವು ಅಲ್ಲಿ ಉಪಲಬ್ಧವಾಗುತ್ತೆ ನಮಗೆ. ನಿತ್ಯವಾದ ಪದಾರ್ಥಗಳಲ್ಲಿ ಅಸತ್ ವ್ಯತಿರೇಕ, ಇಲ್ಲದೇ ಇರೋ ಹಾಗಿರುವಂಥದ್ದು ಅಂತ ಅರ್ಥ. ಸ್ವರೂಪ ಸದ್ಭಾವ ಅಂದರೆ ಎಂದಿಗೂ ಅದು ನಿತ್ಯವಾಗಿರುತ್ತೆ. ಅದು ಪರಮಾತ್ಮನ ನಿತ್ಯ ಇಚ್ಛಾ ಸಿದ್ಧವಾದದ್ದು ಅಂತ ಹೇಳ್ತಾರೆ. ಈ ಪದಾರ್ಥ ನಿತ್ಯವಾಗಿರಲಿ, ಎಂದಿಗೂ ಅಸತ್ತಾಗದೇ ಇರಲಿ ಅಂತ ಅರ್ಥ. ಅದುವೇ ಸ್ವರೂಪ ಸದ್ಭಾವ ಅಂತ ಹೇಳಲ್ಪಡುವುದು ನಿತ್ಯವಾದ ಪದಾರ್ಥಗಳಲ್ಲಿ. ನಿತ್ಯಾನಾಂ ಸ್ವರೂಪಂಪಿ ಭಗವತಃ ನಿತ್ಯ ಇಚ್ಛಾ ಸಿದ್ಧಂ. ನಿತ್ಯವಾಗಿರಲಿ ಅಂತ ಸಂಕಲ್ಪ ಮಾಡಿದ್ದಾನೆ, ನಿತ್ಯವಾಗಿದೆ. ಈ ಪ್ರಶ್ನೆಯನ್ನು ಕೇಳಬಹುದು, ಯಾಕೆ ಅಚೇತನ ಮಾತ್ರ ಸ್ವರೂಪ ಪರಿಣಾಮ ಹೊಂದಬೇಕು, ಜೀವಾತ್ಮರಿಗೆ ಸ್ವರೂಪ ಪರಿಣಾಮ ಇಲ್ಲ ಯಾಕೆ ಅಂತ ಹೇಳಿದ್ರೆ, ಪರಮಾತ್ಮ ಸಂಕಲ್ಪದಿಂದ ಸಿದ್ಧವಾಗಿರೋದು. ಅದು ಅನಿತ್ಯ ಇಚ್ಛಾ ಸಿದ್ಧ, ಇದು ನಿತ್ಯ ಇಚ್ಛಾ ಸಿದ್ಧ ಅಂತ ಅವನು ಇದು ಈ ರೀತಿ ಸ್ವರೂಪ ಪರಿಣಾಮ ಹೊಂದ್ತಾ ಇರಲಿ ಅಂತ ಅವನು ಸಂಕಲ್ಪ ಮಾಡಿದ್ದಾನೆ. ಆದ್ದರಿಂದ ಇದು ಸ್ವರೂಪ ಪರಿಣಾಮ ಆಗದೇ ಇರಲಿ ಅನ್ನುವ ಸಂಕಲ್ಪ ಮಾಡಿದ್ದಾನೆ. ಹಾಗೆಯೇ ಅದು ಅವನ ಒಂದು ಸಂಕಲ್ಪದಿಂದಲೇ ಸಿದ್ಧವಾಗಿರೋದು. ಸಂಕಲ್ಪ ಸಿದ್ಧ ಅನ್ನೋದು ಒಪ್ಕೊಳ್ಬೇಕು ಎಲ್ಲರೂ ಕೂಡ. ಅದರಿಂದಲೇ ಪದಾರ್ಥಗಳು ಹೀಗಿದೆ ಅಂತ ವಿವರಣೆ ಮಾಡಬೇಕು. ಈ ಕ್ರಿಶ್ಚಿಯನ್ಸ್ ಹೇಳುವಾಗ ಗಾಡ್ ವಿಲ್ಡ್ ಲೆಟ್ ದೇರ್ ಬಿ ಲೈಟ್ ಅಂದರೆ ದೆನ್ ದೇರ್ ವಾಸ್ ಲೈಟ್. ಅವನು ವಿಲ್ಡ್ ಅಂತ ಹೇಳಿದ್ರೆ ಏನು, ಸಂಕಲ್ಪ ಮಾಡಿದ ಅಂತ ಅರ್ಥ. ಲೈಟ್ ಇರಲಿ ಅಂತ ಸಂಕಲ್ಪ ಮಾಡಿದ, ಲೈಟ್ ಬಂತು ಅಂತ ಅರ್ಥ. ಹಾಗೆ ನಿತ್ಯ ಇಚ್ಛಾ ಸಿದ್ಧಂ ಅನಿತ್ಯ ಇಚ್ಛಾ ಸಿದ್ಧಂ ಅಂತ ಎಲ್ಲ ಹೇಳೋದು. ಹೀಗೆ ಪರಮಾತ್ಮನ ಸಂಕಲ್ಪದಿಂದ ಆಗಿದೆ ಪದಾರ್ಥಗಳು. ಇದಂಚ ಪ್ರಾಗೇವ ಪ್ರಪಂಚಿತಂ ಅತ್ರ ಸ್ವರೂಪೈಕದೇಶ ಅವತಾರಾದಿ ರೂಪಾಂಶ ವ್ಯುದಾಸಾಯ ಮಹಾಮಹಿಮ್ನಃ. ನನ್ನ ಸ್ವರೂಪದ ಒಂದು ಏಕದೇಶ ಅಂತ ಹೇಳಿದ್ರೆ, ಏಕಾಂಶೇನ ಸ್ಥಿತಂ ಅಂತ ಹೇಳುವಾಗ
ಮಮ ಏಕಾಂಶೇನ ಸ್ಥಿತಂ ಅಂತ ಹೇಳುವಾಗ ಇಲ್ಲಿ ಹೇಗೆ ಅದಕ್ಕೆ ಅರ್ಥ ಮಾಡಬೇಕು ಅಂದರೆ ಇಲ್ಲಿ ಹೇಳುವಾಗ ಮಹಿಮ್ನಃ ಮಮ ಮಹಿಮ್ನಃ ಅಯುತಾಯುತಾಂಶೇನ ವಿಷ್ಟಭ್ಯ ಅಹಂ ಅವಸ್ಥಿತ ಅಂತ ಹೇಳಿ ನನ್ನ ಮಹಿಮೆಯನ್ನ ಒಂದು ಅಂಶದಿಂದ ಅಂತ ಅರ್ಥ ಅಲ್ಲಿ ಮಹಿಮ ಶಬ್ದೇನ ಪ್ರಕೃತಂ ನಿಯಮನ ಸಾಮರ್ಥ್ಯಮೇವ ವಿವಕ್ಷಿತಂ ನನ್ನ ನಿಯಮನ ಸಾಮರ್ಥ್ಯ ನಿಯಮನ ಶಕ್ತಿ ಅದರ ಒಂದು 10,000 ಒಂದು ಭಾಗದಿಂದಲೇ ಅಷ್ಟರಿಂದ ಸಾಕು ನನಗೆ ಎಲ್ಲವನ್ನು ಧರಿಸಿ ನಿಲ್ಲಿಸೋದಕ್ಕೆ ಅತೇವ ತೇಜೋಂಶ ಸಂಭವಂ ಇತ್ಯನೇನ ಐಕಾರ್ಥ್ಯಂ ಮಮ ತೇಜೋಂಶ ಸಂಭವಂ ಅನ್ನೋದಕ್ಕೂ ಅದೇ ಅರ್ಥವು ಅಲ್ಲಿ ಏಕಶಬ್ದ ಅತ್ರ ಅತಿಕ್ಷುದ್ರತ್ವಪರಃ ಇತಿ ಅಯುತಾಯುಧಾಂಶೇನ ಏಕಾಂಶೇನ ಅಂತ ಹೇಳುವಾಗ ಒಂದು ಅಂಶ ಅಂತ ಹೇಳಿದ್ರೆ ಅತ್ಯಲ್ಪವಾದ ಒಂದು ಅಂಶ ಅಂತ ಅರ್ಥ ಒಂದು ಅಂಶ ಅಂದರೆ ಅತ್ಯಲ್ಪವಾದ ಒಂದು ಅಂಶ ಅತಿಕ್ಷುದ್ರತ್ವ ಪರಃ ಅತ್ಯಲ್ಪವಾದ ಒಂದು ಅಂಶ ಸ್ತಂಭನಂ ವಿಷ್ಟಭ್ಯ ಅಂತ ಹೇಳಿದ್ರೆ ಸ್ತಂಭನ ಅಂತ ಹೇಳಿದ್ರೆ ಸ್ತಂಭನ ಅಂತ ಹೇಳಿದ್ರೆ ನೇರವಾಗಿ ದೃಢವಾಗಿ ನಿಲ್ಲಿಸೋ ಅಂಥದ್ದು ಅದಕ್ಕೆ ಸಂಭವಂ ಅತ್ರ ಸ್ವೈರಾತ್ ನಿವಾರಣಂ ಸ್ವಾತಂತ್ರ್ಯವನ್ನ ನಿವಾರಣೆ ಮಾಡೋದು ಸ್ವತಂತ್ರವಾಗಿ ಇರಕ್ಕಾಗದೆ ಇರೋದು ಸ್ತಂಭನ ಅಂದರೆ ದೃಢವಾಗಿ ಹಿಡಿದು ನಿಲ್ಲಿಸೋದು ಅಂತಾರೆ ಸ್ವತಂತ್ರವಾಗಿ ಏನು ಮಾಡೋಕ್ಕಾಗೋದಿಲ್ಲ ಸ್ವೈರಾತ್ ನಿವಾರಣಂ ಸ್ವೈರ ಅಂದರೆ ಸ್ವಾತಂತ್ರ್ಯವಿಲ್ಲದೆ ಇರೋ ಹಂಗಾದ್ರೆ ಯುವನ ಅಧಿನಿಯಮನದಲ್ಲಿ ಎಲ್ಲ ಇರುವಂತಹದ್ದು ವಿಷ್ಟಭ್ಯ ಅಂದ್ರೆ ಅದುವೇ ಸ್ತಂಭನ ಅಷ್ಟ ಆಗಿದೆ ಸ್ತಂಭನ ಹೋಗಿ ವಿಷ್ಟಂಭನ ಅಂತ ಆಗಿದೆ ಅದೇ ಸ್ಥಾಗತಿ ಗತ್ಯರ್ಥದಲ್ಲಿ ಬರುತ್ತೆ ಸ್ಥಾಧಾತು ತಿಷ್ಟತಿ ಮೊದಲಾದ್ದು ಹಾಗೆ ಸ್ತಂಭನ ಅಂದ್ರೆ ದೃಢವಾಗಿ ಅಲ್ಲಾಡದೇ ಇರೋ ಹಾಗೆ ನಿಲ್ಸೋದು ಅಂತ ಅರ್ಥ ವಿಷ್ಟಭ್ಯ ಅಂದ್ರೆ ಅಲ್ಲಾಡದೇ ಇರೋ ಹಾಗೆ ನಿಲ್ಸಿಟ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಸ್ವಲ್ಪವೂ ಸ್ವಾತಂತ್ರ್ಯ ಇಲ್ಲದೆ ಇರೋ ಹಾಗೆ ಮಾಡೋದು ಸ್ವೈರಾತ್ ನಿವಾರಣಂ ಸ್ವಾತಂತ್ರ್ಯವಿಲ್ಲದೆ ಇರೋ ಹಾಗೆ ಮಾಡೋದು ಅಂದ್ರೆ ನನ್ನ ನಿಯಮನದಲ್ಲಿಯೇ ಇದೆ ಅಂತ ಅಥವಾ ಸ್ವವಶೀಕರಣ ರೂಪಂ ಅಧಿಷ್ಠಾನಂಚ ಎಲ್ಲವನ್ನು ನಾನು ವಶೀಕರಣ ಮಾಡೋ ಹಾಗೆ ಅದಕ್ಕೆ ಅಧಿಷ್ಠಾನವಾಗಿದ್ದೇನೆ ಅಂತ ಅರ್ಥ ನನ್ನ ವಶದಲ್ಲಿ ಎಲ್ಲವನ್ನು ಇರಿಸ್ಕೊಂಡಿದ್ದೇನೆ ಅನ್ನೋದು ಕೂಡ ಅದಕ್ಕೆ ಅರ್ಥ ಏಕಾಂಶೇನ ಇತ್ಯತ್ರ ಸ್ವೋಕ್ತಮರ್ಥಂ ಸಂವಾದಯತಿ ಯಥೋಕ್ತಂ ವಿಶ್ವಶಕ್ತಿ ವಿಶ್ವಮೇವ ಶಕ್ತಿ ವಿಶ್ವವೇ ಅವನ ಶಕ್ತಿ ತತ್ತತ್ ಕಾರ್ಯ ಉಪಯುಕ್ತ ವಿಶೇಷಭೂತಂ ವಿಶ್ವಂ ಅಂತ ಅರ್ಥ ಆಯಾ ಕಾರ್ಯಗಳಿಗೆ ವಿಶೇಷವಾದಂತಹ ವಿಶ್ವವು ಅಂದರೆ ವಿಶ್ವಶಕ್ತಿ ಅಂತ ಹೇಳಿದ್ರೆ ಇಲ್ಲಿ ಏಕಾಂಶೇನ ಸ್ಥಿತೋ ಜಗತ್ ಅಂತ ಹೇಳುವಾಗ ಇಲ್ಲಿ ವಿಷ್ಣು ಪುರಾಣದ ಶ್ಲೋಕದಲ್ಲಿ ಹೇಳುವಾಗ ಯಸ್ಯಾಯುತಾಯುತಾಂಶಾಂಶೆ ವಿಶ್ವಶಕ್ತಿ ಎಂ ಸ್ಥಿತ ಅಂತ ಹೇಳಿ ವಿಶ್ವಶಕ್ತಿ ಎಲ್ಲ ನಿಂತಿದೆ ಅಂತ ಹೇಳಿದ್ರೆ ಶಕ್ತಿ ಅನ್ನೋದು ಕಾರ್ಯೋಪಯೋಗಿ ಅಪೃಥಕ್ ಸಿದ್ಧ ವಿಶೇಷಣಂ ಶಕ್ತಿ ಅಂತ ಲಕ್ಷಣ ಅದಕ್ಕೆ ಕಾರ್ಯೋಪಯೋಗಿ ಅಪೃಥಕ್ ಸಿದ್ಧ ವಿಶೇಷಣಂ ಶಕ್ತಿ ಒಂದು ಪದಾರ್ಥದಲ್ಲಿ ಕಾರ್ಯವನ್ನು ಉಂಟು ಮಾಡೋಕ್ಕೆ ಉಪಯುಕ್ತವಾದ ಅದರೊಡನೆ ಅಪೃಥಕ್ ಸಿದ್ಧವಾದ ಒಂದು ಧರ್ಮ ಯಾವುದಿದೆಯೋ ಅದು ಶಕ್ತಿ ಅಂತ ಹೇಳಲ್ಪಡುತ್ತೆ ಬೀಜದಲ್ಲಿ ಮರವನ್ನು ಉಂಟು ಮಾಡುವಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ ಮರ ಅನ್ನುವ ಕಾರ್ಯವಾಗುವುದಕ್ಕೆ ಯಾವುದು ಸಾಮರ್ಥ್ಯ ಬೇಕೋ ಆ ಧರ್ಮವು ಅದರಲ್ಲಿ ಇದೆ ಅಂತ ಅರ್ಥ ಅದಕ್ಕೆ ಕಾರ್ಯೋಪಯೋಗಿ ಅಪೃಥಕ್ ಸಿದ್ಧ ವಿಶೇಷಣ ಅಪೃಥಕ್ ಸಿದ್ಧವಾಗಿರ್ಬೇಕು ಅದಕ್ಕಿಂತ ಬೇರೆಯಾಗಿರೋದಲ್ಲ ಅದು ಶಕ್ತಿ ಅಂತ ಹೇಳಲ್ಪಡುತ್ತೆ ವಿಶ್ವಶಕ್ತಿ ಅಂತ ಹೇಳಿದ್ರೆ ವಿಶ್ವದಲ್ಲಿರುವ ಯಾವ ಯಾವ ಕಾರ್ಯಗಳು ಉಂಟಾಗುತ್ತೋ ಅವುಗಳೆಲ್ಲವೂ ಕೂಡ ವಿಶೇಷಣಭೂತ ಕಾರ್ಯೋಪಯುಕ್ತ ವಿಶೇಷಣಭೂತ ಆಯಾ ಕಾರ್ಯಗಳು ಉಂಟಾಗೋಕ್ಕೆ ಬೇರೆ ಬೇಕಾದಂತಹ ಒಂದು ಧರ್ಮ ವಿಶೇಷ ಶಕ್ತಿ ಅಂತ ಹೇಳಲ್ಪಡುತ್ತೆ ಅಂತಹ ಒಂದು ಪದಾರ್ಥ ವಿಶ್ವವೇ ಶಕ್ತಿ ವಿಶ್ವಮೇವ ಶಕ್ತಿ ಅಂತ ಅರ್ಥ ಮಾಡಿದ್ರು ಇಲ್ಲಿ ವಿಶ್ವವೇ ಶಕ್ತಿ ಅಂದರೆ ವಿಶ್ವವೇ ಅದರಲ್ಲಿರುವ ಯಾವ ಯಾವ ಭಾಗವು ಯಾವ ಯಾವ ಕಾರ್ಯ ಉಂಟಾಗುತ್ತೆ ಈ ಪ್ರಪಂಚದಲ್ಲಿರುವ ಎಲ್ಲ ಪದಾರ್ಥಗಳಿಂದಲೂ ಕಾರ್ಯಗಳು ಉತ್ಪತ್ತಿ ಆಗುತ್ತೆ ಅದೆಲ್ಲವೂ ನನ್ನ ಶಕ್ತಿ ವಿಶ್ವಶಕ್ತಿ ಎಂ ಆಯಾ ಶಕ್ತಿಗಳೆಲ್ಲ ನನ್ನ ನಿಯಮನದಲ್ಲಿದೆ ಅಂತ ಅರ್ಥ ಇಲ್ಲಿ ತೇಜೋಂಶ ಸಂಭವಂ ಇತ್ಯನಂತರಂ ಅಭಿಧಾನಾತ್ ಏಕಾಂಶೇನ ಇತ್ಯಸ್ಯಾಪಿ ಅಂಶಶಬ್ದಸ್ಯ ತದ್ವಿಷಯತ್ವಮೇವ ನ್ಯಾಯಂ ಮಮ ತೇಜೋಂಶ ಸಂಭವಂ ಅಂತ ಹೇಳಿರೋದ್ರಿಂದ ಇಲ್ಲಿಯೂ ಕೂಡ ಏಕಾಂಶೇನ ಸ್ಥಿತೋ ಜಗತ್ ಅಂತ ಹೇಳೋದಕ್ಕೂ ಅದೇ ಅರ್ಥವನ್ನೇ ಮಾಡಬೇಕು ಅಂತ ಹೇಳಿ ನನ್ನ ಮಹಿಮೆಯ ಒಂದು ಅತ್ಯಲ್ಪವಾದ ಅಂಶದಿಂದ ಎಲ್ಲವನ್ನು ನಾನು ಸ್ಥಿರವಾಗಿ ಹಿಡಿದು ನಿಲ್ಲಿಸಿದ್ದೇನೆ ನನ್ನ ನಿಯಮನದಲ್ಲಿ ಇಟ್ಟುಕೊಂಡಿದ್ದೇನೆ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾರೆ ಅದು ಇಲ್ಲಿಗೆ 10ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ ಮುಂದೆ ಇಲ್ಲಿ ವಿಶ್ವರೂಪಾಧ್ಯಾಯ ಆರಂಭಿಸುತ್ತೆ 11ನೇ ಅಧ್ಯಾಯ ವಿಶ್ವರೂಪಾಧ್ಯಾಯ ಆರಂಭಿಸುತ್ತೆ ಅದನ್ನ
ಮುಂದುವರಿಸೋಣ ಅಂತ ಹೇಳಿ ಇದಕ್ಕೆ ನಮಸ್ಕಾರಗಳನ್ನು ಸಮರ್ಪಿಸಿಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜೋಗ್ಯಮೋಹತಃ ತರಿತರಾಣಿ ತನಾಯಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕ ಸಿಂಧೋ ರಾಮಾನುಜಸ್ಯ ಜಗನೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ